पुराणानामालयं करुणालयं नमामि भगवत्पादशङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवद्गुरुभ्यो नमः वन्दे सच्चिदानन्दं गिरिवर्यं महावेदान्तसारज्ञं सद्गुरुं प्रणतोऽस्मि ಜಾಗಲ್ಲ ಜಾಗ ಬಾ ಕಥಂ ಕಥಂ ಶ್ರೇಷ್ಠಾತ್ಮಂ ಭಾಷ್ಯ ಬೇಕಾ ಇನ್ನು ಸಂಬಂಧ ಹೇಳಿ ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞಃ ತಾಂಗಃ ಏಕೋನವಿಂಶತಿ ಮುಖಃ ಸ್ಥೂಲಭುಗ್ವೈಶ್ವಾನರಃ ಪ್ರಥಮಃ ಪಾದಃ ಜಾಗರಿತ ಸ್ಥಾನ ಅಂದ್ರೆ ಮಂತ್ರ ಅರ್ಥ ಹೇಳಿದಲ್ವಾ, ಎಚ್ಚರವನ್ನೇ ಸ್ಥಾನವಾಗಿ ಉಳ್ಳ ಹೊರಗಿನ ಮುಖವಾದ ಅರಿವನ್ನುಳ್ಳವನಾಗಿ 7 ಅಂಗನು 19 ಮುಖನು ಸ್ಥೂಲವಾದ ಭೋಗವನ್ನುಳ್ಳವನು ವೈಶ್ವಾನರನು. ಇವನು ಮೊದಲನೇ ಪಾದವು ಅಂತ ಮಂತ್ರಕ್ಕೆ ಶಬ್ದಾರ್ಥ. ಭಾಷ್ಯ ನೋಡೋಣ, ಭಾಷ್ಯದ ಸ್ಪಷ್ಟವಾದ ಭಾಷ್ಯ ಆಯ್ತಾ. ಜಾಗರಿತಂ ಸ್ಥಾನಂ ಅಸ್ಯ ಇತಿ ಜಾಗರಿತ ಸ್ಥಾನ ಹೇಳಿ. ಇದು ಅವರು ಯಾರು ರಾಮಕೃಷ್ಣ 5 ಅಕಾರದ್ದು ನೆನ್ನೆ ಕೇಳ್ತಾ ಇದ್ರು, ಅದು ಅವರು ನಾಗರಾಜ್ ಮಾತಾಡ್ತಾ ಇದ್ರು, ಕೇಳಿಸ್ಲೇ ಇಲ್ಲ ನಂಗೆ ಅಂತ. ಹೌದಾ, ಇನ್ನೊಂದ್ಸಲ ಹೇಳ. ಅಕಾರ ಪಂಚಕನ ಹೇಳ್ಬಿಡಿ. ಅದೇ ಅಕಾರ ಪಂಚಕ ಅನ್ನೋದು ಪ್ರಸ್ಥಾನಂತದ ಭಾಷೆಯಲ್ಲೆಲ್ಲ ಅನುಗತವಾಗಿರ್ತಕ್ಕಂತಹ ಬಹುಮುಖ್ಯವಾದ ವಿಚಾರ. ಅದರಲ್ಲಿ ಮೊಟ್ಟಮೊದಲನೇ ವಿಚಾರ ಅಜ್ಞಾನ, ಅವಿದ್ಯೆ, ಅಧ್ಯಾಸ 3 ಒಂದೇ ಅರ್ಥ. ಅದು ಮೊದಲನೇ ಆಕಾರ. ಅದು ಅವಿದ್ಯೆ ಎಂದು ಒಂದೇ, ಅಧ್ಯಾಸ ಎಂದು ಒಂದೇ, ಅಜ್ಞಾನ ಅಂತ ಒಂದೇ, ಅವಿದ್ಯೆ ಇದು. ಅದು ಶಂಕರಾಚಾರ್ಯ ಪ್ರಕಾರ ಅವಿದ್ಯೆ, ಅಜ್ಞಾನ, ಅಧ್ಯಾಸ ಅನ್ನೋದು ತಪ್ಪಲಿಕೆಗೆ ಹೆಸರು. ಇದು ಮೊದಲನೇ ಆಕಾರ. ಎರಡನೇ ಆಕಾರ ಅನುಭವ ವಿಚಾರ. ಅನುಭವ ಬಹಳ ಪ್ರಾಮುಖ್ಯತೆ ಇದೆ. ಅನುಭವದಲ್ಲಿ ಇಂದ್ರಿಯಾನುಭವ, ಪ್ರತ್ಯಯಾನುಭವ, ವೇದನಾನುಭವ, ಸಾಕ್ಷಿ ಅನುಭವ ಅಂತ ಅನ್ನೋದು. ಸಾಕ್ಷಿ ಅನುಭವಕ್ಕೆ ಪ್ರಾಮುಖ್ಯತೆ ಇದೆ. ಅದೇ ಎಲ್ಲಾ ಜಗತ್ತು ತಿಳ್ಕೊಳ್ತಾರಂಥದ್ದು. ಇಂದ್ರಿಯಾನುಭವ, ಪ್ರತ್ಯಯಾನುಭವ, ವೇದನಾನುಭವದ ಸ್ವರೂಪ ಏನು, ಸಾಕ್ಷಿ ಅನುಭವ ಏನು ಅನ್ನೋದನ್ನ ಭಾಷ್ಯಕಾರ ಸ್ಪಷ್ಟವಾಗಿ ಹೇಳಿದ್ದಾರೆ. ಅನುಭವ ವಿಚಾರ ಬಹಳ ಮುಖ್ಯವಾಗಿ ಮಾಡಬೇಕು. ಮೂರನೇದು ಅನ್ವಯ ವ್ಯತಿರೇಕ ತರ್ಕ. ಈ ಎಲ್ಲಾ ಪ್ರಕ್ರಿಯೆ ಇದೆಲ್ಲ ಅಡಕವಾಗತ್ತೆ. ಅವಸ್ಥಾತ್ರೆ ಪ್ರಕ್ರಿಯೆ, ಕಾರ್ಯಕಾಲ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ನಿರ್ದಿಷ್ಟ ಪ್ರಕ್ರಿಯೆ, ಅನ್ವಯ ವ್ಯತಿರೇಕ ಮೂಲಕವಾಗಿ ಎಲ್ಲಾ ಪ್ರಕ್ರಿಯೆಯನ್ನು ವಿಚಾರ ಮಾಡಬೇಕು. ಆಮೇಲೆ 4ನೇದು ಅಧ್ಯಾರೋಪಾಪವಾದ. ವಾಕ್ಯವು ಯಾವ ರೀತಿ ತತ್ವ ತಿಳಿಸ್ಕೊಡುತ್ತೆ ಎನ್ನುವಾಗ ಯಾವ ಪದಕ್ಕೂ ಪ್ರತ್ಯಯಕ್ಕೂ ವಿಷಯವಲ್ಲದೆ ಇರುವ ಪರಮಾರ್ಥವನ್ನ ಅಧ್ಯಾರೋಪ ಮಾಡಿಯೇ, ಅಂದ್ರೆ ಆತ್ಮ ಅಂದ್ರೆ ಅದು ಹೊರಗಿಲ್ಲ, ಒಳಗಿರ್ತಕ್ಕದ್ದು ಒಂದು. ಎರಡನೇದಾಗಿ ಯಾವ ಇಂದ್ರಿಯಕ್ಕೂ ಗೋಚರವಲ್ಲ ಅನ್ನೋದು ಎರಡನೇದು. ಯಾಕೆಂದ್ರೆ ಆತ್ಮ ಒಳಗಿರೋದನ್ನ ಇಂದ್ರಿಯ ನೋಡಲ್ಲ, ಮನಸ್ಸು ನೋಡಲ್ಲ, ಬುದ್ಧಿ ನೋಡಲ್ಲ. ಆತ್ಮ ಅಂತ ಹೇಳಿದ್ರಿಂದ ಇಂದ್ರಿಯದಿಂದ ನೋಡಕ್ ಹೋಗ್ಬೇಡ, ಹೊರಗಡೆ ಹುಡ್ಕೋಕ್ ಹೋಗ್ಬೇಡ ಅನ್ನೋದು. ಮೂರನೇದು ಆತ್ಮ ಅಂದ್ರೆ ಅವನು ಚೇತನನು, ದೇವರು ಕಲ್ಲು ಮಣ್ಣು ಅಲ್ಲ, ಹೊರಗಡೆ ಇರತಕ್ಕದ್ದಲ್ಲ. ಆತ್ಮ ಅನ್ನೋ ಚೇತನ. ಈ ಚೇತನತ್ವ, ಪ್ರತ್ಯಕ್ತ್ವ, ಅಂತಸ್ಥತ್ವ ಈ ಮೂರನ್ನ ಆತ್ಮಾನ ಪದ ತಿಳಿಸ್ಕೊಡುತ್ತೆ. ಯಾವ್ದನ್ನ ಅಪವಾದ ಮಾಡುತ್ತೆ? ಹೊರಗಡೆ ಇಲ್ಲ, ಸುಗುಣವಲ್ಲ, ಸಾಕಾರವಲ್ಲ, ಮತ್ತೆ ಇಂದ್ರಿಯ ಗ್ರಾಹ್ಯವಲ್ಲ ಅನ್ನೋದನ್ನ ಅಲ್ಲ ಬರುತ್ತೆ. ತಪ್ಪರ್ಥವೂ ಬರುತ್ತೆ. ಆತ್ಮ ಅಂದ್ರೆ ಪರಿಚ್ಛಿನ್ನ ಅನ್ನೋ ಅರ್ಥ ಬುದ್ಧಿ ಬರುತ್ತೆ. ಅದನ್ನು ಬ್ರಹ್ಮಾನ ಪದ ಮತ್ತೆ ಅಧ್ಯಾರೋಪದಿಂದ ಆ ಪರಿಚಿತತೆ ಇದೆ. ಬ್ರಹ್ಮದ ಶಬ್ದದಿಂದ ಅಸಂಸಾರಿ ಅನ್ನೋದು, ಅಪರಿಚ್ಛಿನ್ನ ಅನ್ನೋದು, ಮತ್ತೆ ಅದ್ವಿತೀಯ ಅನ್ನೋದು, ಅಸಂಗ ಅನ್ನೋದನ್ನು ಹೇಳುತ್ತೆ. ಅದು ಬ್ರಹ್ಮಶಬ್ದಕ್ಕೂ ತಪ್ಪರ್ಥ ಬರುತ್ತೆ. ಬ್ರಹ್ಮಶಬ್ದಕ್ಕೆ ಪರೋಕ್ಷ ಮಾಡ್ಕೊಳ್ತಾರೆ, ಬ್ರಹ್ಮಶಬ್ದ ಅನಾತ್ಮ ಮಾಡ್ಕೊಳ್ತಾರೆ. ಹಾಗೆ ಬ್ರಹ್ಮದಾಗ ಆತ್ಮ ಸಾಕ್ಷಿ ಅಂತ ಹೇಳ್ತಾರೆ, ನೇರಾಗಿ ನೋಡುವಂತ. ಹೀಗೆ ಪ್ರತಿಯೊಂದು ಪದವನ್ನು ವೇದಾಂತದಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ತೆಗೆದುಹಾಕೋದಕ್ಕೂ ಇನ್ನೊಂದು ಉಪದೇಶವನ್ನು ಮಾಡುವುದಕ್ಕಾಗಿ ಉಪದೇಶ ಮಾಡ್ತಾರೆ. ಆದ್ರೆ ಎಲ್ಲಾ ಪದದ ಪ್ರಯೋಗದ ಉದ್ದೇಶವು ತಪ್ಪಲಿಕ್ಕೆ ತೆಗೆದುಹಾಕೋದೇ ಮುಖ್ಯ. ಇದೇ ಅಪವಾದ. ಅಪವಾದಕ್ಕಾಗಿ ಅಧ್ಯಾರೋಪ. ಅಧ್ಯಾರೋಪದಲ್ಲಿ 2 ತರಹ. ನಾವು ಮಾಡಿಕೊಂಡ ತಪ್ಪಲಿಕೆಯನ್ನು ತೆಗೆದುಹಾಕೋದು ಒಂದು ಅಧ್ಯಾರೋಪ ಅಪವಾದ. ಶಾಸ್ತ್ರವು ಹೊಸದಾಗಿ ಅಧ್ಯಾರೋಪ ಮಾಡಿ ಅಪವಾದ ಮಾಡುತ್ತೆ. ಇದು 4ನೇದು. ಇನ್ನೊಂದು ಆತ್ಮಾನಾತ್ಮ ವಿಚಾರ. ಎಲ್ಲಿವರೆಗೆ ನಾನು, ಎಲ್ಲಿಂದ ನಾನಲ್ಲದ್ದು, ಆತ್ಮ ಅನಾತ್ಮ ಸ್ವಭಾವ ಏನು,
ಆತ್ಮ ಅಂದ್ರೆ ಯಾರು, ಅನಾತ್ಮ ಅಂದ್ರೆ ಯಾವುದು. ಯಾಕೆ ನಾವು ಬ್ಲೈಂಡ್ ಆಗಿ ದೇಹೇಂದ್ರಿಯಮನ ಮಧ್ಯೆ ನಾನು ಅನ್ಕೊಳ್ತಾ ಇದ್ದೀವಿ. ಇದನ್ನು ಅನಾತ್ಮ ಅಂತ ಶುರು ಮಾಡ್ತಾರೆ ವೇದಾಂತಗಳು. ಆತ್ಮಾನಾತ್ಮ ವಿಚಾರವನ್ನು ನಾವು ವೇದಾಂತದಿಂದಲೇ ತಿಳ್ಕೋಬೇಕು, ಅದು ಸ್ವರೂಪ ಅಂತ ತಿಳ್ಕೋಬೇಕು. ಹೀಗೆ 5, ಒಂದು ಅವಿದ್ಯೆ ವಿಚಾರ, ಅನುಭವ ವಿಚಾರ, ಮತ್ತೆ ಅಧ್ಯಾರೋಪಾಪವಾದ ವಿಚಾರ, ಅನ್ವಯ ವ್ಯತಿರೇಕ ವಿಚಾರ, ಆತ್ಮಾನಾತ್ಮ ವಿಚಾರ ಅಂತೇಳಿ ಅಕಾರ ಪಂಚಕವನ್ನ ಬಹಳವಾಗಿ ಈ 5 ಆಳ ವಿಚಾರ ಮಾಡಿದ್ರೆ ಪ್ರಸ್ಥಾನ ಭಾಷೆದ ಎಲ್ಲಾ ವಿಚಾರವನ್ನು ತಿಳ್ಕೊಂಡಂಗೆ ಆಗುತ್ತೆ. ಬಹಳ ಆಳ ವಿಚಾರ. ಇನ್ನೊಂದು ಹೇಳಿದ್ರೆ ನಿನ್ನೆ ಸುರೇಶ್ ಅವರು ಆ ಹುಲಿ ಕನಸಿನಲ್ಲಿ ಕಾಣ್ತಾ ಎಚ್ಚರದೆ ಅಂತ. ನಾನು ಹೇಳ್ತೀನಿ, ಎಚ್ಚರದಲ್ಲಿ ಕಾಣ್ತಾ ಇರೋ ಹುಲಿ ಕನಸಿನ ಜಾಕ ಆಗಿರ್ಬಾರ್ದು. ಎಚ್ಚರ ಮುಂಚೆನ ಕನಸು ಮುಂಚೆನ ಹೆಂಗ್ ಹೇಳ್ತಾರೆ? ಎಚ್ಚರ ಕಂಡದ್ದನ್ನೇ ಕನಸಿನ ಕಾಣ್ತೀವಿ, ಎಚ್ಚರದ ಅಭಿಮಾನ ಹೇಳಿದ್ರೆ ಕನಸಿನೆಲ್ಲ ಕಂಡದ್ದನ್ನೇ ಎಚ್ಚರದಲ್ಲಿ ನೋಡ್ತಾ ಇದ್ವಿ ಅಂತಂದ್ರೆ ಇದಕ್ಕೆ ಅಪವಾದ ಏನಿದೆ? ಯಾವುದು ಎಚ್ಚರ ಮುಂಚೆನೋ ಕನಸು ಮುಂಚೆನೋ ಹೆಂಗ್ ತೀರ್ಮಾನ ಮಾಡ್ತೀರಾ? ಈ ಸರ್ಕಲ್ ಅಲ್ಲಿ, ರೌಂಡ್ ಅಲ್ಲಿ ಆರಂಭ ಯಾವುದು, ಅಂತ್ಯ ಯಾವುದು ಬರುತ್ತೋ? ಕನಸಿಂದು ವಾಸನೆ ಎಚ್ಚರವೋ, ಎಚ್ಚರದ ವಾಸನೆ ಕನಸೋ? ಎಚ್ಚರ ಬುದ್ಧಿ ಏನು ಹೇಳುತ್ತೆ, ಎಚ್ಚರದ ಅಭಿಮಾನದಿಂದ ಎಚ್ಚರದ ವಾಸನೆ ಕನಸು ಬರುತ್ತೆ ಅಂತ. ಈ ಮಾತನ್ನು ಕನಸಲ್ಲೂ ನಾವು ಆಡ್ತೀವಾದ್ರಿಂದ ಈ ಸ್ಟೇಟ್ಮೆಂಟ್ ಅರ್ಥವಿದೆ ಇರೋದು ಅಂತ ಆಯ್ತು. ಕನಸಿನ ಹುಲಿಯನ್ನೇ ಯಾಕೆ ಎಚ್ಚರ ನಾವು ನೋಡ್ತಿರ್ಬಾರ್ದು, ಕನಸಿನ ಹುಲಿ ಶಬ್ದವನ್ನೇ ನಾವಿಲ್ಲಿ ಯಾಕೆ ಬಳಸ್ತಾ ಇರಬಾರ್ದು? ಅದಕ್ಕೆ ಉತ್ತರ ಇಲ್ಲ. ಆದ್ರಿಂದ ಒಣ ಅಭಿಮಾನವನ್ನು ಬಿಟ್ಟು ಶಾಸ್ತ್ರಕಾರ ಹೇಳುವ ಗೌಡಪಾದರು, ಶಂಕರರು ಏನ್ ಹೇಳಿದ್ದಾರೆ ಅದನ್ನು ಮನಮುಟ್ಟಿ ವಿಚಾರ ಮಾಡಿದ್ರೆ ಸ್ಪಷ್ಟವಾಗಿ ಅವಸ್ಥಾತ್ಮಕ ವಿಚಾರ ಕರತಲಾಮಲಕವಾಗುತ್ತೆ. ಇಲ್ಲಿ ಸದ್ಯಕ್ಕೆ ಇವತ್ತಿನ ಭಾಷೆ ಓದೋಣ. ಜಾಗರಿತಂ ಸ್ಥಾನಂ ಅಸ್ಯ ಇತಿ ಜಾಗರಿತ ಸ್ಥಾನ. ಅಸ್ಯ ಆತ್ಮನಃ, ಆತ್ಮನಿಗೆ ಎಚ್ಚರವೇ ಸ್ಥಾನ, ಮುಂದೆ ಎಚ್ಚರವಾಗಿ ತೋರುವುದು, ಎಚ್ಚರ ಪ್ರಧಾನವಾಗಿ ವ್ಯವಹಾರ ಮಾಡೋದು ಅನ್ನೋದಾದ್ರೆ ಅವನು ಜಾಗೃತ ಸ್ಥಾನನು ಅಂತ. ಎಚ್ಚರವೆಂಬ ಅವಸ್ಥೆಯನ್ನು ಉಳ್ಳವನು ಶಬ್ದಾರ್ಥ. ಜಾಗೃತ ಅನ್ನೋದು ಒಂದು ಅವಸ್ಥೆಗೆ ಹೆಸರು. ಆ ಸ್ಥಾನ ಅಂದ್ರೆ ಆ ತೋರಿಕೆ, ಅದನ್ನು ಉಳ್ಳವನ್ನೇ ಜಾಗೃತ ಸ್ಥಾನನು ಯಾತ್ಮನು. ಇವನು ಬಹಿಷ್ಪ್ರಜ್ಞ, ಬಹಿಃ ಸ್ವಾತ್ಮ ವ್ಯತಿರಿಕ್ತೆ ವಿಷಯೇ ಪ್ರಜ್ಞಾ ಯಸ್ಯ ಸಹ ಬಹಿಷ್ಪ್ರಜ್ಞ. ಬಹಿಷ್ಪ್ರಜ್ಞನು ಅಂತ 2ನೇ ಪದ, ಮಂತ್ರದ 2ನೇ ಪದ. ಅದಕ್ಕೆ ಅರ್ಥ ಬರೀತಾರೆ ಭಾಷೆಗಾರರು. ಬಹಿಹಿ ಶಬ್ದಕ್ಕೆ ಅರ್ಥ ಹೊರಗಡೆನ ಎಲ್ಲಿಂದ ಹೊರಗಡೆ ಶುರು ಆಗತ್ತೆ, ಒಳಗಡೆ ಎಲ್ಲಿಂದ ಆರಂಭವಾಗತ್ತೆ, ಹೊರಗಡೆ ಎಲ್ಲಿಂದ ಆರಂಭವಾಗತ್ತೆ ಅಂತಿದ್ರೆ ಅರಿವಿಗೆ ಗೋಚರವಾಗುವುದೆಲ್ಲ ಹೊರಗೆ, ಗೋಚರ ಮಾಡ್ಕೊಳ್ತಾ ಇರುವ ಅರಿವೆ ಒಳಗಡೆ. ಗೊತ್ತಾಯ್ತಾ? ಅದನ್ನು ದೇಹವನ್ನು ಅವಧಿಯಾಗಿಟ್ಕೊಂಡು ದೇಹೇಂದ್ರಿಯಕ್ಕೆ ತೋರುವುದೆಲ್ಲ ಹೊರಗೆ, ದೇಹೇಂದ್ರಿಯದೆಲ್ಲ ಒಳಗಿರೋದೆಲ್ಲ ಹೊರಗೆ. ಹೀಗೆ ಮಾಡ್ಬೋದು. ವ್ಯವಹಾರದಲ್ಲಿ ಹಾಗೆ ಮಾಡೋದು. ವ್ಯವಹಾರದಲ್ಲಿ ದೇಹೇಂದ್ರಿಯದಲ್ಲಿ ನಾನು, ಕೊನೆಯ ದೇಹವೇ. ಫಸ್ಟು ನಾನು ಅಂದ್ರೆ ಪರಮಾತ್ಮರು, ಆಮೇಲೆ ಬುದ್ಧಿ, ಆಮೇಲೆ ಮನಸ್ಸು, ಆಮೇಲೆ ಇಂದ್ರಿಯ, ಆಮೇಲೆ ದೇಹ. ಅದ್ರ ಮುಂದಕ್ಕೆಲ್ಲ ಇದು ನೀನು ಅವನು ಅಂತ ತೋರೋದು. ಇದು ಯಾವುದು ಇದು ತೋರಿದ್ರು ನೀನು ತೋರಿದ್ರು ನಾವು ಯಾವ ಕಾರಣಕ್ಕೂ ಅದನ್ನ ನೀನು ವ್ಯವಹಾರ ಮಾಡೋದೇ ಇಲ್ಲ, ನಾನು ವ್ಯವಹಾರ ಮಾಡ್ತೀನಿ. ದೇಹ ಅರಿವಿಗೆ ಗೋಚರವಾಗುತ್ತಿದ್ದರೂ ನಾನು ಕೂತಿದ್ದೀನಿ ಅಂತೀವಿ ಹೊರತು ದೇಹ ಕೂತಿದೆ ಅಂತ ಯಾರು ನಾವು ನೋಡಲ್ಲ. ನಾನು ಕೂತಿದ್ದೀನಿ, ನಾನು ನಿಂತ್ಕೊಂಡಿದ್ದೀನಿ ಅಂತ ನೋಡೋದು. ಹಾಗಾದ್ರಿಂದ ನಾನು ಹೀಗಾಗಿ ತನಗಿಂತ ಬೇರೆಯಾಗಿರೋ ತಾನು ಅಂತ ಒಂದು ಕೇಂದ್ರ, ತಾನು ಅಂದ್ರೆ ಅರಿವಿನ ರೂಪದವನು. ಅರಿವಿನ ರೂಪದ ತನಗಿಂತ ವ್ಯತಿರಿಕ್ತ ಅಂದ್ರೆ ಹೊರಗಡೆ ಇರತಕ್ಕದ್ದಾದ ವಿಷಯದಲ್ಲಿ ಗೋಚರವಾದ ಜಾಗದಲ್ಲಿ ಪ್ರಜ್ಞಾ ಅಂದ್ರೆ ಅರಿವು. ಯಾವಾತನಿಗೋ ಅವನು ಬಹಿಷ್ಪ್ರಜ್ಞನು. ಯಾವಾತನ ಅರಿವಿಗೆ ಹೊರಗಡೆ ಎಲ್ಲವೂ ತೋರುತ್ತಿದೆಯೋ ಆ ಹೊರಗಡೆ ತೋರ್ತಾ ಇರೋದನ್ನೆಲ್ಲ ನೋಡ್ತಾ ಇರುವಂತಹ ಆತ್ಮನು ಬಹಿಷ್ಪ್ರಜ್ಞನು. ನನಗೆ ಹೊರಗಡೆಯಲ್ಲಿ ಎಲ್ಲವೂ ತೋರುತ್ತಿದೆ ಅನ್ನುವಂತಹ ಒಂದು ಅರಿವನ್ನು ಹೊಂದಿದ್ದಾನೆ. ಬಹಿರೇವನ ತನಗಿಂತ ಹೊರಗಡೆ ಇರುವ ಆ ತನಗಿಂತ ತಕ್ಕ ಕಾಲಕ್ಕೆ ಯಾವ್ದನ್ನು ನಾನು ಅನ್ಕೊಳ್ತಾನೋ ಅದು ಮುಂದೆಲ್ಲ ಹೊರಗಡೆ ಆಗುತ್ತೆ. ಸಾಕ್ಷಿಯನ್ನು ನಾನು ಮಾಡ್ಕೊಂಡ್ರೆ ಅದು ಮುಂದಿರೋದೆಲ್ಲ ಹೊರಗಡೆ ಆಗುತ್ತೆ. ಮನಸ್ಸನ್ನ ಬುದ್ಧಿಯನ್ನು ನಾನು ಮಾಡ್ಕೊಂಡ್ರೆ ಅದಕ್ಕೆ ಗೋಚರವಲ್ಲ ಹೊರಗಡೆ ಆಗುತ್ತೆ. ದೇಹ ಇಂದ್ರಿಯದವರೆಗೆ ತಾನು ಬಂದ್ಬಿಟ್ರೆ ಅದಕ್ಕೆ ಗೋಚರವಾಗೋದಿಲ್ಲ ಹೊರಗಡೆ ಆಗುತ್ತೆ. ಆದ್ರೆ ಈ ಸಾಕ್ಷಿ ಬಿಟ್ಟು ಎಲ್ಲವೂ ನಾನು ಅನ್ನೋದು ತಪ್ಪುಳಿಕೆಯಿಂದ, ಸಾಕ್ಷಿ ಒಂದೇ ನಿಜವಾಗಿ ತಾನು, ಅದಾದ ನಾನು ಅನ್ನೋದು ನೀನಿಲ್ಲದ ನಾನದು. ಹಾಗಾಗಿ ತನಗಿಂತ ವ್ಯತಿರಿಕ್ತವಾದ ವಿಷಯದಲ್ಲಿಯೇ ತಿಳುವಳಿಕೆ ಯಾವಾತನಿಗೋ ಅವನು ಬಹಿಷ್ಪ್ರಜ್ಞನು, ಹೊರಮುಖವಾದ ಅರಿವನ್ನುಳ್ಳವನು ಅಂತ.
ಯಾಕಂದ್ರೆ ಸ್ವಪ್ನದಲ್ಲಿ ಎಚ್ಚರದಿಂದ ನೋಡುವಾಗ ದೇಹದ ಒಳಗೆ ಅರಿವಾಗುತ್ತೆ ಅಂತ ನಮ್ಮಗಳ ಅನಿಸಿಕೆ ಇದೆಯಲ್ಲ, ಅದನ್ನ ಹಾಗೆ ಅನುವಾದ ಮಾಡ್ಕೊಂಡಿದ್ದಾರೆ. ಸ್ವಪ್ನದಲ್ಲಿದ್ದಾಗ ಒಳಗಡೆ ಅರಿವಾಗುತ್ತೆ ಅಂತ ಅನ್ಸಲ್ಲ. ಸ್ವಪ್ನದಲ್ಲಿ ಅಂತಃಪ್ರಜ್ಞನು ನಾವು ಅನ್ನೋದು ಯಾವ ಎಲ್ಲಿ ಎಚ್ಚರಲಿದ್ದಾಗ ಮಲ್ಕೊಂಡಾಗ ದೇಹದೊಳಗೆ ಕನಸಾಗತ್ತೆ ಅಂತ ನಾವು ಅನ್ಕೊಂಡಿದೀವಲ್ಲ, ಅದನ್ನ ಹಾಗೆ ಅನುವಾದ ಮಾಡಿಕೊಂಡು ತತ್ವ ತಿಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಅದನ್ನ ಅನುವಾದ ಮಾಡ್ಕೊಂಡು ಅಂತಃಪ್ರಜ್ಞನು ಅಂತ ಅಲ್ಲಿ ಹೇಳುತ್ತೆ. ಇಲ್ಲಿ ಅದಕ್ಕೆ ಹೋಲಿಸ್ಕೊಂಡು ಇದು ಬಹಿಷ್ಪ್ರಜ್ಞನು ಅಂತ. ಬಹಿರ್ವಿಷಯ ಇವ ಪ್ರಜ್ಞಾ ಅವಿದ್ಯಾಕೃತ ಅವಭಾಸತೆ ಇತ್ಯರ್ಥಃ. ಭಾಷಿಗಾರ ಇಲ್ಲೊಂದು ಉಪದೇಶ ಮಾಡ್ತಿದ್ದಾರೆ. ನಾವು ಬಹಿಷ್ಪ್ರಜ್ಞವೇ ಅಂದ್ಕೊಂಡ್ರೆ ಬಹಿರ್ಪ್ರಜ್ಞ ಇವ ಅಂದ್ರು. ಹೊರಮುಖವಾದ ಅರಿವೇ ಅಂದ್ರೆ ನೀವು ಹೊರಮುಖವಾದಂತೆ ತೋರ್ತಾ ಇರುವ ಅರಿವು ಒಂದು ಬಹಿರ್ವಿಷಯ ಇವ ಅಂದ್ರು. ಅಂದ್ರೆ ಅರಿವು ಅಖಂಡವಾದ್ರಿಂದ, ಅರಿವಿನಲ್ಲಿ ಅವಸ್ಥೆ ತೋರ್ತಾ ಇರೋದ್ರಿಂದ ಅರಿವಿಗಿಂತ ಹೊರಗಡೆ ಯಾವುದೂ ಇಲ್ಲ, ಎಲ್ಲ ಅರಿವಿನಲ್ಲೇ ಇರೋದು. ಆದರೂ ನಮ್ಗೆ ತಪ್ಪಲಿಕೆ ಇದ್ದಾಗ ಅರಿವಿಗೆ ಗೋಚರವಾಗಿದೆ ವಿಷಯ, ವಿಷಯ ಹೊರಗಡೆ ಇದೆ, ವಿಷಯಿ ಅರಿವು ಬೇರೆ ಬೇರೆ ಅಂತ ನಾವು ಮಾಡ್ಕೊಂಡಿದೀವಲ್ಲ, ಇದನ್ನ ಇಟ್ಕೊಂಡು ಬಹಿಷ್ಪ್ರಜ್ಞ ಅಂತ ಹೇಳಿದ್ದು ಶಾಸ್ತ್ರ. ಅದು ನಿಜ ಹೇಳಿದ್ರೆ ಬಹಿರ್ವಿಷಯ ಇವ ಅಂದ್ರು. ಹೊರಗಡೆ ವಿಷಯವು, ಹೊರಗಡೆಯಲ್ಲಿರುವ ವಿಷಯವೋ ಎಂಬಂತೆ ಪ್ರಜ್ಞೆ, ಹೊರಗಡೆಯ ವಿಷಯದ್ದಾದ ಅರಿವೋ ಎಂಬಂತೆ ಇರುವ ಪ್ರಜ್ಞೆ. ಆ ಎಂಬಂತೆ ಅಂದ್ರೆ ಇವ ಯಾಕೆ ಹಾಕಿದ್ದಾರೆ ಹೇಳೋ? ಹೊರಗಡೆ ಇಲ್ಲಿಲ್ಲ, ಅರಿವೋ ಹೊರಗಡೆಯಲ್ಲ, ಹೊರಗಡೆಯಲ್ಲಿಲ್ಲ, ಹೊರಮುಖವಾದ ಅರಿವು ಅಲ್ಲ. ಇಲ್ಲ ಅಂತರಸ್ಮಿನ್ನಿಮೇ ಲೋಕಾಃ ಅಂತರ್ವಿಶ್ವ ವಿನಶ್ಯತಿ, ಎಲ್ಲವೂ ನಿನ್ನ ಅರಿವಿನೊಳಗೆ ಇರೋದಾದ್ರಿಂದ ಹೊರಗಡೆಯದಾದ ವಿಷಯವನ್ನು ಮಾಡ್ಕೊಂಡಿದೆಯೋ ಅನ್ನೋ ಹಾಗೆ ತೋರುವ ಪ್ರಜ್ಞೆ ಬಹಿಷ್ಪ್ರಜ್ಞೆ. ಇದು ಅವಿದ್ಯಾಕೃತ ಅಂದು. ಹೊರಗಡೆ ವಸ್ತು ಇದೆ, ಅದರ ಅರಿವಾಗ್ತಾ ಇದೆ ಅನ್ನೋದು ತಪ್ಪಲಿಕೆಯಿಂದ ಆಗ್ತಾ ಇರೋದು. ಸರಿಯಾಗಿ ಒಳಗೆ ವಿಚಾರ ಮಾಡಿದ್ರೆ ಕುರ್ಚಿ ಅಲ್ಲಿದೆ, ನಾನು ನೋಡ್ತಾ ಇದ್ದೀನಿ ಅಂತಿದೀವಲ್ಲ, ಈ ಹೊರಗಡೆಯಲ್ಲಿರೋ ಕುರ್ಚಿಯನ್ನು ನಾನು ನೋಡ್ತಾ ಇದ್ದೀನಿ, ಕುರ್ಚಿಯ ಅರಿವಾಗ್ತಾ ಇದೆ ಅನ್ನೋದು ವ್ಯವಹಾರ. ಅನುಭವ ದೃಷ್ಟಿ ನೋಡಿದ್ರೆ ಆ ಕುರ್ಚಿಯನ್ನು ನಿನ್ನ ಮನಸ್ಸಿನ ಪ್ರತ್ಯಯಕ್ಕಿಂತ ಬೇರೆ ಅಲ್ಲ, ಆ ಮನಸ್ಸಿನ ಪ್ರತ್ಯಯ ನಿನ್ನ ಅರಿವಿಗಿಂತ ಬೇರೆ ಅಲ್ಲ. ಅರಿವೇ ಅರಿವನ್ನ ಕುರ್ಚಿಯಾಗಿ ನೋಡ್ತಾ ಇದೆ. ಆ ಬಾಗಿಲು ಗೋಡೆಯಿಂದಾಗ್ಲಿ, ಜನ ಮರ ಅನ್ನೋದಾಗ್ಲಿ ಎಲ್ಲ ನಿನ್ನ ಪ್ರತ್ಯಯಕ್ಕಿಂತ ಬೇರೆ ಅಲ್ಲ. ನಿನ್ನ ಪ್ರತ್ಯಯದಲ್ಲಿ ಸೇರಿಕೊಂಡ ಚೈತನ್ಯಕ್ಕಿಂತ ಬೇರೆ ಅಲ್ಲ. ಚೈತನ್ಯವೇ ಪ್ರತ್ಯಯವಾಗಿ, ಇಂದ್ರಿಯವಾಗಿ, ಹೊರಗಡೆ ವಿಷಯವಾಗಿ ಅದ ನೋಡುತ್ತಲೂ ತೋರ್ತಾ ಇದೆ. ಇದು ಅವಿದ್ಯೆಯಿಂದ ಆದಂತಹ ಭೇದ. ಅದನ್ನ ಅವಿದ್ಯಾಕೃತ ಅಂದ್ರು. ಅವಿದ್ಯಾಕೃತ ಅಂದ್ರೆ ಅವಿದ್ಯಾ ಕಲ್ಪಿತ ಅಂತ ಅರ್ಥ. ಅವಿದ್ಯೆಯಿಂದ ಆದದ್ದನ್ನು ಅವಿದ್ಯೆ ಮಾಡೋಕೆ ಅನ್ನೋ ಒಂದು ಕ್ರಿಯೆ ಅಲ್ಲ. ಅವಿದ್ಯಾ ಕಲ್ಪಿತವಾಗಿ ಹೊರಮುಖವಾದಂತಹ ಅರಿವೋ ಎಂಬ ಹಾಗೆ ತೋರ್ತಾ ಇರುತ್ತೆ ಎಚ್ಚರದಲ್ಲಿ. ಅದನ್ನ ಇಟ್ಕೊಂಡು ಬಹಿಷ್ಪ್ರಜ್ಞ ಅಂತ ಹೇಳ್ತಾ ಇದ್ದಾರೆ. ತಥಾ ಸಪ್ತ ಅಂಗಾನಿ ಅಸ್ಯ, ಅದೇ ರೀತಿ ಇವನಿಗೆ ಹೊರಗಡೆ ಪ್ರಜ್ಞೆಯನ್ನು ಹೇಗೋ ಅದೇ ರೀತಿ ಈ ಆತ್ಮನಿಗೆ 7 ಅಂಗಗಳು. ಅಂಗಗಳು ಏನೋ ಅವಯವಗಳು, ಬಿಡಿಭಾಗಗಳು. ಅಂಗ, ಅವಯವ, ಬಿಡಿಭಾಗ ಎಲ್ಲ ಒಂದೇ ಅರ್ಥ. ಈ ಆತ್ಮನಿಗೆ, ವೈಶ್ವಾನರ ಆತ್ಮನಿಗೆ ಹೊರಮುಖವಾದ ಅರಿವು 7 ಅಂಗಗಳು ಅಂದ್ರು. 7 ಅಂಗ ಯಾವುದು 7 ಅಂಗ ಅಂತ ಹೇಳಿದ್ರೆ ನಮ್ಗೆಲ್ಲ ಕೈ ಕಾಲು ಇದು ನೋಡಿ ಈ ಅಂಗ ಅನ್ಕೋತೀವಿ ನಾವು. ಅವರು ಇಡೀ ವಿಶ್ವವನ್ನೇ ಅಂಗ ಅಂತ ಇದ್ದಾರೆ. ಈ ವಿಶ್ವವನ್ನು 7 ಭಾಗ ಮಾಡಿದ್ದಾರೆ. ಹೇಗೆ ಅಂದ್ರೆ ತಸ್ಯ ಹವಾ ಏತಸ್ಯ ಆತ್ಮನೋ ವೈಶ್ವಾನರಸ್ಯ ಮೂರ್ಧೈವ ಸುತೇಜಾಃ ಚಕ್ಷುರ್ವಿಶ್ವರೂಪಃ ಪ್ರಾಣಃ ಪೃಥಗ್ವತ್ಮಾತ್ಮಾ ಸಂದೇಹೋ ಬಹುಲಃ. ಅದೇ ಪೃಥಗ್ವತ್ಮಾ ಅಲ್ಲಿಸ್ಬಿಡಿ. ಆತ್ಮ ಸಂದೇಹೋ ಬಹುಲಃ ಗಸ್ತಿರೇವರೈಃ ಶ್ರೀಯೇವ ಪಾದೌ ಇತಿ ಅಗ್ನೋರ್ಥ ಕಲ್ಪನಾಶೇಷತ್ವೇನ ಆಹವನಿಯೋಗ್ರಿಃ ತಸ್ಯ ಮುಖತ್ವೇನ ಉಕ್ತಃ ಇತ್ಯೇವಂ ಸಪ್ತ ಅಂಗಾನಿ ಯಸ್ಯ ಸಹ ಸಪ್ತಾಂಗಃ. ಈ ವೈಶ್ವಾನರಾತ್ಮನಿಗೆ, ಇದು ವೈಶ್ವಾನರನ ವರ್ಣನೆ. ಇದು ಛಾಂದೋಗ್ಯೋಪನಿಷತ್ತಿನಲ್ಲಿ ವೈಶ್ವಾನರ ವಿದ್ಯೆ ಅಂತ ಒಂದು ವಿದ್ಯೆ ಇದೆ. ಅದು ಉಪಾಸನೆ, ಅದು ಕರ್ತೃತಂತ್ರವಾದ ಭಾವನೆ. ಆದರೆ ನಿಜವಾಗಿಯೂ ವಿಶ್ವಾತ್ಮನಾದ ಪರಮಾತ್ಮನ್ನ ಮಂದ ಮಧ್ಯಮಾಧಿಕಾರಿಗಳಿಗೆ ಎಟಕುವುದಕ್ಕೋಸ್ಕರವಾಗಿ ಈ ರೀತಿ ಉಪಾಸನಾ ರೂಪದಿಂದ ಹೇಳ್ತಾ ಇದೆ. ಇದು ವೈಶ್ವಾನರ ಅಂತ ಇಲ್ಲಿ ಮಾಂಡುಕ್ಯ ಹೇಳ್ತಾ ಇರೋದು ಅನುಭವ ವಿಚಾರ.
ಛಾಂದೋಗ್ಯದಲ್ಲಿ ಹೇಳ್ತಾ ಇರೋದು ಉಪಾಸನಾ ವಿಚಾರ. ಒಬ್ಬನೇ ಪರಮಾತ್ಮನಿಗೆ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ ಸೂತ್ರದಲ್ಲಿ ವೈಶ್ವಾನರ ಅಂದ್ರೆ ಯಾರು ಚರ್ಚೆ ಮಾಡಿ ಪರಮಾತ್ಮನೇ ತೀರ್ಮಾನ ಮಾಡಿದ್ದಾರೆ. ಅದೇ ಆ ಪರಮಾತ್ಮನೇ ಈ ರೀತಿ ಉಪಾಸಕರಿಗೆ ಉಪಾಸ್ಯವಾಗಿ ತೋರ್ತಾ ಇದ್ದಾನೆ. ಆ ವೈಶ್ವಾನರನಿಗೆ ಮೂರ್ಧಾನ ತಲೆ ಯಾವುದು ಅಂದ್ರೆ ಸುತೇಜನೇ ಅವನ ತಲೆ. ಸುತೇಜ ಅಂತ ಒಂದು ಗುಣ, ಸುತೇಜಸ್ಥ ಗುಣೋಪೇತವಾದ ದ್ಯುಲೋಕವು ಆ ವೈಶ್ವಾನರ ತಲೆಗೆ ಅರ್ಥ. ನಾವು ದ್ಯುಲೋಕ ತಲೆಯಲ್ಲಿ ಬೇಕಾಯ್ತು. ದ್ಯುಲೋಕ ಅಂತ ಹೇಳಿದ್ರೆ ದ್ಯುಲೋಕವನ್ನ ಸುತೇಜಾನ ಗುಣದಿಂದ ಹೇಳಿ ಆ ಸುತೇಜಸ್ಥ ಗುಣೋಪೇತವಾದ ಅದೇ ಅಂಗ. ಈ ಉಪಾಸನೆಗೆ ಸುತೇಜಾನ ಉಪಾಸನೆ ಮಾಡ್ಬೇಕು. ಅವನು ದ್ಯುಲೋಕವನ್ನೇ ವೈಶ್ವಾನರ ಉಪಾಸನೆ ಮಾಡ್ತಾ ಇದ್ದೀನಿ ಅಂತಂದ ಅವನು. ಯಾರು? ಪ್ರಾಚೀನ ಶಾಲಾ ಉಪಮನ್ಯಮ ಸತ್ಯಯಜ್ಞ ಪೌಲಿಷಿ ಇಂದ್ರದ್ಯುಮ್ನೋ ಬಾಲ್ಲವೇಯ ಜನಶಾರ್ಕರಾಕ್ಷ ಬುಡಿಲ ಆಶ್ಯಕರ ಇವರೆಲ್ಲ ಬಹಳ ದೊಡ್ಡ ವೈಶ್ವಾನರ ಉಪಾಸಕರು. ಉಪಾಸಕರು ವಿಶ್ವಪತಿ ರಾಜನ ಹತ್ರ ಬಂದ್ಬಿಟ್ಟು ವೈಶ್ವಾನರ ಸ್ವರೂಪವನ್ನು ತಿಳಿಸ್ಕೊಡು, ವೈಶ್ವಾನರ ವಿದ್ಯೆ ಹೇಳ್ಕೊಡು ಬಂದಾಗ ನೀವು ಏನ್ ಅನ್ಕೊಂಡಿದ್ದೀರಾ ಅದನ್ನ ಹೇಳಿ ಅದನ್ನ ಮುಂದೆ ಕೇಳ್ಕೊಡ್ತೀನಿ ಅಂತ. ಒಬ್ಬೊಬ್ಬನು ಹೇಳ್ತಾನೆ ನಾನು ದ್ಯುಲೋಕವನ್ನೇ ವೈಶ್ವಾನರ ಅಂತ ತಿಳ್ಕೊಂಡಿದ್ದೀನಿ ಅಂತಾನೆ. ಅಯ್ಯೋ, ದ್ಯುಲೋಕ ಅನ್ನೋದು ವೈಶ್ವಾನರ ತಲೆ, ಅದಕ್ಕೆ ಸುತೇಜ ಅಂತ ಒಂದು ಗುಣ. ಸುತೇಜಸ್ಸು ಗುಣೋಪೇತವಾಗಿ ಆ ವೈಶ್ವಾನರ ತಲೆಯನ್ನ ಉಪಾಸನೆ ಮಾಡಿದ ಪಕ್ಷದಲ್ಲಿ ನಿನ್ನ ಮನೆಯಲ್ಲಿ ಎಲ್ಲ ಯಜ್ಞಯಾಗಾದಿಗಳು ನಡೀತಾ ಇರುತ್ತೆ. ಸುತಂ ಪ್ರಸುತಂ ಆಸುತಂಚ ಕುಲೇ ದೃಶ್ಯತೆ, ಅಶ್ವತಿರಿ ರಥಾಚಾರ್ಯಗಳೆಲ್ಲ ಇರುತ್ತೆ, ಏಕೋಟ ಸಂಪತ್ ಬರುತ್ತೆ ಅಂತೇಳಿ ಒಂದೊಂದು ಅವಯವದ ಉಪಾಸನೆಗೂ ಬೇರೆ ಬೇರೆ ಫಲವನ್ನು ಹೇಳ್ಕೊಂಡಿದೆ. ಆದ್ರೆ ವ್ಯಸ್ತೋಪಾಸನೆಯಲ್ಲಿ ತಾತ್ಪರ್ಯವಿಲ್ಲ, ಅದು ವಿಧಿ ಇಲ್ಲ. ಸಮಸ್ತೋಪಾಸನೆಯನ್ನೇ ಮಾಡಬೇಕು, ಅಷ್ಟನ್ನು ಕೂಡಿಸ್ಕೊಂಡೇ ಮಾಡಬೇಕು. ಅದು ಇಲ್ಲಿ ಉಪಾಸನೆಯೇ ಅಲ್ಲ. ಉಪಾಸನೆಗಾಗಿ ಹೇಳಿದ್ದಾದ ಅವಯವಗಳು ಈ ಪರಮಾತ್ಮನ ಭಾಗಗಳು. ಅವನ ಸುತೇಜನೇ ಅವನ ತಲೆ, ವಿಶ್ವರೂಪನೇ ಅವನ ಕಣ್ಣು. ವಿಶ್ವರೂಪ ಯಾರೋ? ಸೂರ್ಯ. ಸೂರ್ಯನನ್ನೇ ನಾನು ವಿಶ್ವಾನರ ಭಾವನೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಅವನು ವಿಶ್ವರೂಪ ಅನ್ನುವಂಥ ಗುಣ ಕೂಡ್ಕೊಂಡಂತಹ ವಿಶ್ವಾನಾತ್ಮನ ಒಂದು ಅವಯವ ಕಣ್ಣು. ಅದು ತಲೆ ಯಾವುದೋ? ದ್ಯುಲೋಕ. ಮರ್ತ್ಬಿಡ್ತಾನೆ, ಇಲ್ಲಿರಲ್ಲ. ದ್ಯುಲೋಕ ತಲೆ. ಅದ್ರ ಗುಣ ಏನು? ಸುತೇಜಾಹ ಅಂತ ಗುಣ. ಇದು ವೈಶ್ವಾನರನ ತಲೆ. ಎರಡನೇ ಅವಯವ ಯಾವುದು? ವಿಶ್ವರೂಪನೇ ಇವನ ಎರಡನೇ ಅವಯವ. ಅದು ವಿಶ್ವರೂಪ ಯಾರೋ? ಸೂರ್ಯ. ವಿಶ್ವರೂಪನೇನೋ? ವಿಶ್ವಾನ ಅನೇಕ ಸಮಸ್ತ ಪ್ರಪಂಚದ ಎಲ್ಲಾ ರೂಪವೂ ಅವನೇ ರೂಪ. ವಿಜ್ಞಾನಿಗಳು ಹೇಳ್ತಾರೆ ಎಲ್ಲಾ ಬಣ್ಣಗಳು ಎಲ್ಲಾ ಕಲರು ಸೂರ್ಯನಿಂದ ಬೆಳಕಿಂದೆ ಅಂತ. ಎಲ್ಲಾ ರೂಪ ಅಂದ್ರೆ ಕಲರ್ ಮಾತ್ರ ಅಲ್ಲ, ಆಕಾರವು ಬಣ್ಣವು ಎಲ್ಲಕ್ಕೂ ಸೂರ್ಯನೇ ಕಾರಣ. ಅದನ್ನ ಸೂರ್ಯನೇ ಕಣ್ಣು. ವೈಶ್ವಾನರ ಪರಮಾತ್ಮನೆಂಬ ವೈಶ್ವಾನರನಿಗೆ ಸೂರ್ಯನೇ ಕಣ್ಣು, ದ್ಯುಲೋಕವೇ ತಲೆ. ಆ ದ್ಯುಲೋಕರಿಗೆ ಸುತೇಜ ಅಂತ ಹೆಸರು, ಕಣ್ಣಿಗೆ ವಿಶ್ವರೂಪ ಅಂತ ಹೆಸರು. ಆಮೇಲೆ ಮೂರನೇದು ಪೃಥಕ್ ಪ್ರಾಣ. ಪೃಥಕ್ ಅಂದ್ರೆ ಅನೇಕವಾದಂತಹ ಬೇರೆ ಬೇರೆ ಪರಕ್ಕಾಗಿರುವ ವಾಸ್ಮನ ಮಾರ್ಗವನ್ನುಳ್ಳಂತಹ ವಾಯುವೇ ಅವನ ಪ್ರಾಣ. ಸಮಷ್ಟಿ ವಾಯು ಇದೆ ಅಲ್ಲ. ನಮಗೆ ಈ ಅಧ್ಯಾತ್ಮ ಇದು ಪ್ರಾಣ ಅಂದ್ರೆ ವಿಶ್ವಾನರ ಪ್ರಾಣ ಯಾವುದೋ? ಇಡೀ ಅಖಂಡ ವಾಯು ಸೂತ್ರಾತ್ಮನೇ ಅವನ ಪ್ರಾಣ. ಸೂತ್ರಾತ್ಮನ ತತ್ವ ಸ್ವರೂಪ ಏನೋ? ಪೃಥಕ್ ವರ್ತ್ಮ. ವರ್ತ್ಮ ಅಂದ್ರೆ ಮಾರ್ಗ. ಪೃಥಕ್ ಅನ್ನೇನೋ? ಬೇರೆ ಬೇರೆ ತರಹದ ವರ್ತ್ಮ. ಯಾವುದು ವರ್ತ್ಮ? ಅದು 49 ವರ್ತ್ಮ ಇದೆ, 49 ಮಾರ್ಗ. 7 ಇದೆ. ಒಂದೊಂದಲ್ಲೂ 7 ಇದೆ ಗುಂಪು. ಅದೆಲ್ಲ ಈರಂಚ ನ್ಯಾರಂಚ ಚಾರಂಚ ಪ್ರತಿದಂಚ ಶುಕ್ರ ಜ್ಯೋತಿಷ ಅದೇ ಮರುದೇವತೆಯ ಅದೆಲ್ಲ ವಾಯುದೇವತೆಯ ಬೇರೆ 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 ಸ್ವರೂಪಗಳು. ಅದು ಪೃಥಕ್ ವರ್ತಮ. ಹೀಗೆ ಬೀಸೋದು, ಹೀಗೆ ಬೀಸೋದು, ಹೀಗೆ ಬೀಸೋದು, ಹೀಗೆ ಬೀಸೋದು, ಒತ್ತೋದು, ಎತ್ತೋದು ಎಲ್ಲ ತರಹೂ ಇದೆ. ಹೀಗೆ ಪೃಥಕ್ ಅನೇಕ ಪ್ರಕಾರವಾದ ಮಾರ್ಗವನ್ನುಳ್ಳಂತಹ ಸಮಷ್ಟಿ ವಾಯುವೇ ವಿಶ್ವಾನರನ ಪ್ರಾಣ. ಅವನಿಗೆ ಪೃಥಕ್ ಯಾರಪ್ಪ? ಸಂದೇಹ ಬಹುಲನೇ ಸಂದೇಹವು. ಸಂದೇಹ ನಡುಮೈ ದಸ. ದೇಹದ ಸಮ್ಮನೆ ಮಧ್ಯವಾಗಿರುವ ಚೆನ್ನಾಗಿರ್ತಕ್ಕಂಥ ದೇಹ ನಡುಮ. ಈಗ ಹಾಗೆ ನಮಗೆ ಸೊಂಟದಿಂದ ಇಲ್ಲಿನ ಮೇಲಕ್ಕೆ ಇಲ್ಲಿನ ಕೆಳಗೆ ನಡುದೇಹ ಅಂತಿದ್ವು. ವಿಶ್ವಾನಾತ್ಮ ನಡುದೇಹ ಯಾವುದೋ? ಅಖಂಡ ಆಕಾಶ. ಕೇಳಿಸ್ತಾ ಇದೆಯಾ ಸರಿಯಾಗಿ? ಕೇಳಿಸ್ತಾ ಇದೆ ಗುರುಗಳೇ. ಕೇಳಿಸ್ತಿದೆ ಗುರುಗಳೇ.
ಹಾ, ಅವನಿಗೆ ಬಹುಲ ಅಂತ ಒಂದು ಗುಣ. ಬಹುಲ ಅಂದ್ರೇನು? ಬಹಳವಾಗಿ ವಿಸ್ತಾರವಾಗಿರ್ತಕ್ಕವನು. ಆಕಾಶ ಎಷ್ಟಿದೆ ಹೇಳೋ? ಆಕಾಶದ ತುದಿ ಹೇಳ್ಕಂತ ವಿಮಾನ ಹಾಕೊಂಡು ಹೋದ್ರೆ ಸಮುದ್ರದಷ್ಟು ಪೆಟ್ರೋಲ್ ಅನ್ನ ಒಂದು ವಿಮಾನಕ್ಕೆ ಹಾಕಿ ಗಂಟೆಗೆ 5,000 ಮೈಲಿ ವೇಗದಲ್ಲಿ ಹೋದ್ರು 1,000 ಇಲ್ಲ, ಆಕಾಶದ ತುದಿ ಮುಟ್ಟಕ್ಕಾಗಲ್ಲ. ಸಮುದ್ರದಷ್ಟು ಪೆಟ್ರೋಲು, ಎಷ್ಟು ಪೆಟ್ರೋಲ್ ಹೇಳೋ? ಸಮುದ್ರದಷ್ಟು ಪೆಟ್ರೋಲು ಹಾಕೋಕ್ಕಾಗಲ್ಲ. ಕಲ್ಪನೆ ಮಾಡ್ಕೊ, ಸಮುದ್ರದಷ್ಟು ಪೆಟ್ರೋಲ್ ಅನ್ನ ಒಂದು ವಿಮಾನಕ್ಕೆ ಹಾಕಿ ಆ ವಿಮಾನ ಗಂಟೆಗೆ 5,000 10,000 ಕಿಲೋಮೀಟರ್ ವೇಗದಲ್ಲಿ ಹೋದ್ರು ಆಕಾಶ ತುದಿ ಮುಗಿಯಲ್ಲ. ಹಾ, ಪೆಟ್ರೋಲ್ ಹಾಕೋ ಟ್ಯಾಂಕ್ ಅದೇ ನೀವೇ ಯೋಚನೆ ಮಾಡಿ. ಸಮುದ್ರವೇ ಅಷ್ಟು ಪೆಟ್ರೋಲ್ ಆದ್ರೆ ಅದನ್ನ ಹಾಕೋ ಟ್ಯಾಂಕ್ ಎಷ್ಟು ದೊಡ್ಡದಿರ್ಬೇಕು, ಆ ವಿಮಾನ ಎಷ್ಟು ದೊಡ್ಡದಿರ್ಬೇಕು, ಅದು ಎಲ್ಲಿ ಹಾರಬೇಕು? ಅಲ್ಲ, ಎಲ್ಲಿಗೆಲ್ಲ ಹಾರ್ಲಿ, ಒಂದು ಪೂರ್ವಕ್ಕೋ ಪಶ್ಚಿಮಕ್ಕೋ ಎಲ್ಲಿಗೆಲ್ಲ ಹಾರ್ಲಿ, ಹಾರ್ಕೊಂಡು ಹೋಗ್ತಾ ಇರ್ಲಿ. ಅಲ್ಲ, ಆ ತರದ ಹೊಟ್ಟೆ ಒಳಗೆ ಅಷ್ಟು ಪೆಟ್ರೋಲ್ ತುಂಬಿಕೊಂಡು ಹಾರೋದು ಹೇಗೆ ಅಂತ. ಈ ವಿಮಾನ ಹಾರ್ತಿಲ್ವೇ ಪೆಟ್ರೋಲ್ ತುಂಬಿಕೊಂಡು? ಸಮುದ್ರದಷ್ಟು ತುಂಬಿಕೊಂಡಿಲ್ಲ. ಅಲ್ಲ, ಅದು ಅಷ್ಟು ಕೆಪಾಸಿಟಿ ಎಷ್ಟು ಆದ್ರೆ ತುಂಬಿಕೊಳ್ತೆ. ಕೆಪಾಸಿಟಿ ಎಷ್ಟು ಮಾಡ್ಬೇಕು. ಇವಾಗ ಬೈಕಿಗೆ ಎಷ್ಟೋ ಕೆಪಾಸಿಟಿ, ಕಾರ್ ಜಾಸ್ತಿ, ಲಾರಿಗೆ ಇನ್ನೂ ಜಾಸ್ತಿ, ರೈಲಿಗೆ ಇನ್ನೂ ಜಾಸ್ತಿ. ಹಾಗೆ ಮಾಡಿ ಇನ್ನೂ ಬಿಗ್ಗು ಮಾಡ್ಕೊಂಡು ಹೋಗಿ. ಜನ ಬರ ಮಾಡಲ್ಲ, ಜನ ಮೌಸ್ ಅಲ್ಲಿ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ಝೂಮ್ ಇದೆಯಲ್ಲ, ಇದನ್ನ ಮಾಡ್ಕೊಂಡು ಹೀಗ್ ಮಾಡ್ಕೊಂಡ್ರೆ ಇವ್ರದೆಲ್ಲ ಬರುತ್ತೆ. ಸಾಕು, ಅದಿರ್ಲಿ. ಹೀಗೆ ಎಲ್ಲ ಅದು ನೋಡಕ್ಕಾಗಲ್ಲ, ಇಲ್ಲೇ ಓದ್ಬೇಕು. ಹಾಗೆ ಅದಕ್ಕೆ ಇದಾಗಲ್ಲ. ಇಲ್ಲ ಅಂದ್ರೆ ಎರಡರಲ್ಲಿ ಮಾಡ್ಕೋಬಹುದು, ಬಟ್ ಚಿಕ್ಕದಾಗುತ್ತೆ, ಇದಕ್ಕಿಂತ ಇದರಷ್ಟೇ ಆಗುತ್ತೆ. ಬಹುಲ ಗುಣೋಪೇತ. ಬಹುಲ ಅಂದ್ರೆ ವಿಸ್ತಾರ, ವ್ಯಾಪಕ, ಅನಂತ ಅಂತ. ಅನಂತ ಗುಣೋಪೇತನಾದಂತಹ ಆಕಾಶವೇ ವೈಶ್ವಾನರಾತ್ಮನ ನಡುಮಯಿ ಅಂತ. ಆಮೇಲೆ ಬಸ್ತಿ ಅಂದ್ರೆ ನೀರು ಅಂತ ಅರ್ಥ. ಬಸ್ತಿನ ಕಿಬ್ಬಟ್ಟೆ. ರೈಯಿಂದ ನೀರು, ರೈ ಗುಣೋಪೇತವಾದ ನೀರಿದೆಯಲ್ಲ ಅದು ವೈಶ್ವಾನರಾತ್ಮನ ಬಸ್ತಿನ ಕಿಬ್ಬಟ್ಟೆ, ವಸ್ತಿ ಅಂತ ಅರ್ಥ. ಸಮಸ್ತ ನೀರು, ಪ್ರಪಂಚ ಎಷ್ಟು ನೀರು ಅಷ್ಟು ಅವನ ಕಿಬ್ಬಟ್ಟೆ. ಹಾಗೆ ರೈತ ಗುಣ, ರೈಯಿಂದ ಸಂಪತ್ತು, ಸಂಪತ್ ಗುಣೋಪೇತವಾದಂತಹ ನೀರು ಆ ಪರಮಾತ್ಮನ ಕಿಬ್ಬಟ್ಟೆ ಆಗಿದೆ. ಹರಿ ಎಲ್ಲ ಯಾವುದು? ತಲೆ ಯಾವುದು? ದ್ವಿಲೋಕ. ಕಣ್ಣು ಸೂರ್ಯ. ಆಮೇಲೆ ಇದು ನಡುಮೈಯೇ ಆಕಾಶ. ಕಿಬ್ಬಟ್ಟೆ ನೀರೇ ಕಿಬ್ಬಟ್ಟೆ ಆಗಿದೆ. ಮುಂದಕ್ಕೆ ಹೋಗೋಣ. ಪೃಥ್ವಿಯೇವ ಪಾದೋ, ಅಖಂಡ ಭೂಮಿಯೇ ಅವನ ಪಾದ. ಇವಾಗ ಪಂಚಭೂತ ಯಾವ್ಯಾವ್ದು ಉಳಿತು? ಯಾವ್ಯಾವ್ದು ಆಯ್ತು? ಭೂಮಿ ಆಯ್ತು, ನೀರಾಯ್ತು, ವಾಯು ಆಯ್ತು, ಆಕಾಶ ಆಯ್ತು, ಅಗ್ನಿ ಆಗಿಲ್ಲ. ತೇಜಸ್ ಬಂದಿಲ್ಲ ಇನ್ನು. ಸುತೇಜ ಅಂತ ಗುಣ ಅಷ್ಟೇ ದ್ವಿಲೋಕಕ್ಕೆ. ದ್ವಿಲೋಕ ಆಗಿದೆ. ಇವಾಗ ಮುಂದೆ ಹೇಳ್ತಾರೆ ಅಗ್ನಿಹೋತ್ರ ಕಲ್ಪನಾ ಶೇಷತ್ವೇನ ಆಹವನೀಯೋಗ್ನಿ. ಓದಿ, ಅಗ್ನಿಹೋತ್ರ ಕಲ್ಪನಾ. ಅಗ್ನಿಹೋತ್ರಕ್ಕೆ ಕಲ್ಪನೆಯಾಗಿ ಆ ಪ್ರಾಣಾಗ್ನಿಹೋತ್ರ ಅಂತ ಮಾಡ್ತಾನೆ ವೈಶ್ವಾನರ ಉಪಾಸಕ. ಅವನಿಗೆ ಈ ಅಗ್ನಿಹೋತ್ರವೂ ಇರುತ್ತೆ, ಪ್ರಾಣಾಗ್ನಿಹೋತ್ರವೂ ಮಾಡ್ತಿರ್ತಾನೆ. ಈ ಅಗ್ನಿಹೋತ್ರದಲ್ಲಿ ಅಗ್ನಿ ಇದೆಯಲ್ಲ, ಆ ಅಗ್ನಿಯೇ ವೈಶ್ವಾನರಾತ್ಮನ ಬಾಯಿ. ಬಾಯಿ ಯಾವ್ದು ಗೊತ್ತಾಯ್ತಾ? ಯಾವ ಬಾಯಿ? ಅಗ್ನಿ. ಹಾಸ್ಯ ಆಹವನೀಯ, ಆಹವನೀಯ ಅಗ್ನಿ ಇದೆಯಲ್ಲ ಅದು ಬಾಯಿ, ವೈಶ್ವಾನರಾತ್ಮನ ಬಾಯಿ, ಆಹವನೀಯೋಗ್ನಿ. ಇದು ಅಸ್ಯ ಮುಖತ್ವೇನ, ಮುಖ ಅಂದ್ರೆ ಬಾಯಿ, ಮುಖ ಅಂದ್ರೆ ಫೇಸ್ ಅಂತ ತಗೋತಾರೆ, ಮುಖ ಅಂದ್ರೆ ಬಾಯಿ ಅಂತ ತಗೋತಾರೆ. ಈ ರೀತಿ ಸಪ್ತಾಂಗಾನ ಯಶ ಸಹ ಸಪ್ತಾಂಗ. ಈ ರೀತಿ 7 ಅಂಗಗಳು ಯಾವಾತನಿಗೋ ಅವನು ಸಪ್ತಾಂಗನು, 7 ಅಂಗಗಳನ್ನು ಉಳ್ಳವನು ಅಂತ ಅರ್ಥ. ಇದು ಇಡೀ ಜಾಗ ಪ್ರಪಂಚವನ್ನೇ ಪೂರ್ತಿ ತಗೊಂಡ್ಬಿಟ್ರು. ಇವಾಗ ಜಾಗ ಪ್ರಪಂಚದಲ್ಲಿ ಏನೂ ಉಳಿಲಿಲ್ಲ. ಆಕಾಶ ಅನ್ನೋದ್ರಿಂದ ಕಾಲವನ್ನ ಅಂತರ್ಗತ ಮಾಡ್ಕೊಂಡ್ರು. ಈ ದ್ವಿಲೋಕ ಅನ್ನೋದ್ರಿಂದ ಎಲ್ಲಾ ಕರ್ಮ ಉಪಾಸನೆಯನ್ನೆಲ್ಲ ಅಡ್ಕ ಮಾಡ್ಕೊಂಡ್ರು. ಪಂಚಭೂತ ಅನ್ನೋದ್ರಿಂದ ಸ್ಥಾವರ ಜಂಗಮೆಲ್ಲ ಅಡ್ಕ ಮಾಡ್ಕೊಂಡ್ಬಿಟ್ರು. ಸ್ಥಾವರ ಜಂಗಮೆಲ್ಲ ಪಂಚಭೂತ ಅಡ್ಕಾಯ್ತು. ಕಾಲವು ಆಕಾಶದಲ್ಲಿ ಸೇರೋಯ್ತು. ಮತ್ತೆ ಇದು ಎಲ್ಲಾ ಕರ್ಮೋಪಾಸನೆಗಳು ದ್ವಿಲೋಕದಲ್ಲಿ ಸೇರೋಯ್ತು. ಅಗ್ನಿ ಇದೆ. ಹಾಗಾಗಿ ಏನು ಇಡೀ ವ್ಯಾಕೃತ ಪ್ರಪಂಚ ಅಖಂಡ ದೃಶ್ಯರಾಶಿ ಏನಿದೆ, ಈ ಅಖಂಡ ದೃಶ್ಯರಾಶಿಯೇ ಇವನಿಗೆ ಅಂಗಗಳು. ಅಂಗಗಳು ಅಂದ್ರೆ ಅವಯವಗಳು, ನೋಡುವುದಕ್ಕೆ ವಿಷಯವಾಗಿರ್ತಕ್ಕಂಥ ವಸ್ತು. ಇವುಗಳನ್ನೇ ಇವು ನೋಡೋದು. ಇವಾಗಿಂದ ಜಾಸ್ತಿ ನೋಡೋಕ್ಕಾಗಲ್ಲ, ಇಷ್ಟನ್ನ ನೋಡೋಕ್ಕಾಗೋದು. ಕಮ್ಮಿನೇ ಜಾಸ್ತಿನೇ ಇದು.
ಇಷ್ಟನ್ನು ನೋಡ್ತಾನೆ ಅಂದ್ರೆ ಇದು ಬಿಟ್ಟು ಬೇರೆ ಇಲ್ಲ ಇನ್ನು ಏನಿಲ್ಲ. ಈ ಅಂಗಗಳನ್ನ ಉಪದೇಶ ಯಾತಕ್ಕೆ ಗುರುಗಳೇ? ಅಲ್ಲಲ್ಲ, ಇಷ್ಟು ಇವನ ಅವಯವ ಅಂತ ಹೇಳ್ಬೇಕು. ಇಷ್ಟು ಇವನಲ್ಲಿ ಸೇರಿದೆ ಅನ್ನೋದಕ್ಕೆ ಒಂದು ಸುಮ್ಮನೆ ರೂಪ ಕೊಟ್ಟಿರೋದು. ಹೌದು, ಇಷ್ಟು ಇವನಲ್ಲಿ ಸೇರಿದೆ. ಎಚ್ಚರ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನೀವು ಇಷ್ಟನ್ನು ತಗೋಬೇಕು. ಎಚ್ಚರ ಅಂದ್ರೆ ಬರೀ ನಮ್ಗೆ ಇಂದ್ರಿಯಕ್ಕೆ ತೋರೋದು ಅಷ್ಟೇ ಅಲ್ಲ. ಇಂದ್ರಿಯಕ್ಕೆ ಕಾಣ್ತಾ ಇರೋದು ಎಚ್ಚರ ಅನ್ಕೊಂಡ್ಬಿಟ್ರೆ ತುಂಬಾ ಪರಿಚಯ ಆಗ್ಬಿಡುತ್ತೆ. ಇಂದ್ರಿಯಕ್ಕೆ ಕಾಣ್ತಾ ಇರೋದು, ಇಂದ್ರಿಯದ ಹಿಂದಿರೋ ಮನಸ್ಸು, ಪ್ರಾಣ, ಬುದ್ಧಿ, ಆಮೇಲೆ ಎಲ್ಲಾ ಲೋಕಾಂತರವು, ಜನ್ಮಾಂತರವು, ಪುಣ್ಯ ಪಾಪಗಳು, ಕರ್ಮಗಳು, ಉಪಾಸನೆಗಳು, ಅಖಂಡ ದೃಶ್ಯ ರಾಶಿಯನ್ನೇ ಎಚ್ಚರ. ಇದನ್ನು ನೋಡ್ತಾ ಇರುವಂತಹ ಆತ್ಮನು ಬಹಿಷ್ಪ್ರಜ್ಞನು, ವೈಶ್ವಾನರು. ಬಹಿಷ್ಪ್ರಜ್ಞನಾದ ವೈಶ್ವಾನರು ಇಂಥ ದೊಡ್ಡ ಪ್ರಾಣಿ. ಅಂದ್ರೆ ಫಸ್ಟ್ ಪ್ರಾಣಿ ಪಾಠ ಆಗ್ತಿರ್ಬೇಕಾದ್ರೆ 21 ಮುಖ 21 ಮುಖ ಇರತಕ್ಕಂತಹ ಪ್ರಾಣಿ, ಅದು ಯಾವ ಪ್ರಾಣಿ ಅದು ಅಂತ ಯೋಚನೆ ಮಾಡಿದಂತೆ. ಏನ್ ಯೋಚನೆ ಮಾಡ್ತಿದ್ದೀರಿ ಸ್ವಾಮಿ ಕೇಳಿದಂತೆ. ಅದ್ಯಾವುದು 19 ಮುಖವುಳ್ಳಂತಹ ಪ್ರಾಣಿ ಯಾರು? ನೀವೇ ಕಣ್ರಿ ಏನಂತೆ. ನಾನಾ? ನಂಗೇನು ಹೌದು ಕಣ್ರಿ, ನಿಮ್ ಪಂಚ ಕಾಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಪ್ರಾಣಾಪಾನ, ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ. ಓ, ನಾನೇ ಈ 19 ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ ಅಂದ. ಹೌದು ಅನ್ನಂತೆ. ನಮ್ ತಂದೆ ತಲೆ ಕೆಡ್ಕೊಳ್ತಿದ್ದಂತೆ. 19 ಮುಖದ ಪ್ರಾಣಿ ಯಾವ ನೋಡೇ ಇಲ್ವಲ್ಲ ಇದುವರೆಗೆ, ಇದು ಯಾವ ಪ್ರಾಣಿ ಹೇಳ್ತಾ ಇದೆ ಇಲ್ಲಿ ಅಂತ ನಮ್ಮ ತಂದೆಯವರು ತಲೆ ಕೆಡ್ಕೊಳ್ತಿದ್ದಂತೆ ಪಾಠದಲ್ಲಿ. ಈ ರೀತಿಯಾಗಿ 7 ಅಂಗಗಳು ಯಾವಾಗಲೂ ಅವನು ಸಪ್ತಾಂಗ. ತಥಾ 19 ಮುಖಾನಿ ಅಸ್ಯ. ಅದೇ ರೀತಿ ಅಸ್ಯ ಈ ವಿಶ್ವಾಮರಾತ್ಮನಿಗೆ 19 ಯಾವಾಗಲೂ ಏಕವಚನವೇ, ಯಾವಾಗಲೂ ಸ್ತ್ರೀಲಿಂಗವೇ. 19ರಿಂದ 99ರವರೆಗೆ ಬಹುವಚನ ಇಲ್ಲ. 19 20 21 ಏಕವಿಂಶತ್ಯಾ ಮಾಶೈ 19 ಮಾಶೈ ಅಲ್ಲ, ವಿಶೇಷ 19 ಏಕವಚನ ಹೇಳೋದು, ಮಾಶೈ ಬಹುವಚನ. ಶ್ರುತಿ ಏನು ತಪ್ಪು ಹೇಳಲ್ಲ. 19ರಿಂದ ಕಷ್ಟ ಸಂಖ್ಯಾ ವಿಚಾರ. ಶತಂ ಅನ್ನೋದು ಯಾವಾಗಲೂ ನಪುಂಸಕಲಿಂಗವೇ, ಪುಲ್ಲಿಂಗ ಸ್ತ್ರೀಲಿಂಗ. ಇದು ಯಾವಾಗಲೂ ಸ್ತ್ರೀಲಿಂಗವೇ. ಆದರೆ 5ರಿಂದ ಚತ್ತಾರಿವರೆಗೆ ಏಕಂ, ದ್ವೇ, ತ್ರೀ, ಚತ್ತಾರಿ ಇಲ್ಲ. ಏಕಂ ಅನ್ನೋದು 3 ಲಿಂಗಗಳು ಉಂಟು, ನಿತ್ಯ ಏಕವಚನ. ದ್ವೇ ಅನ್ನೋದು 3 ಲಿಂಗಗಳು ಉಂಟು, ನಿತ್ಯ ದ್ವಿವಚನ. ತ್ರೀಣಿ ಅನ್ನೋದು 3 ಲಿಂಗಗಳು ಉಂಟು, ನಿತ್ಯ ಬಹುವಚನ. ಚತ್ವಾರಿಯೂ ಹಾಗೆ 3 ಲಿಂಗಗಳು ಹೋದ. ಪಂಚ ಅನ್ನೋದು ಯಾವ ಒಂದೇ ವಚನ, ಬರೀ ಏಕವಚನ, ಅದಕ್ಕೆ ದ್ವಿವಚನ ಬಹುವಚನ ಇಲ್ಲ. ಅದೇ ಬಹುವಚನ, ಅದೇ ಬಹುವಚನ. 5 ಅನ್ನೋದು 18 18ರವರೆಗೆ ಯಾವಾಗಲೂ ಬಹುವಚನವೇ. ಅದು ಪಂಚಫಲಾನಿ, ಪಂಚಾನಿ ಫಲಾನಿ ಬರೋದು. ಪಂಚಫಲಾನಿ ಷಟ್ ಜನಾಹ, ಷಡಾಹ ಜನಾಹ ಅಂತ ಹೋಗಬಾರ್ದು. ಷಟ್ ಜನಾಹ. ಸಪ್ತ ಋಷಯ, ಸಪ್ತಾಹ ಋಷಯ ಬರೋದು. 5ರಿಂದ 18ರವರೆಗೆ ನಿತ್ಯ ಬಹುವಚನ, ಒಂದೇ ಲಿಂಗ. ಪುಲ್ಲಿಂಗ ಅಂತ ಯಾವ್ದು ಏಕರೂಪ, ಒಂದೇ ಲಿಂಗ. ಅದು 3 ಲಿಂಗವೂ ಅದೇ. ಸಪ್ತ ಫಲಾನಿ, ಸಪ್ತ ಜನಾಹ, ಸಪ್ತ ಸ್ತ್ರೀಯ. 3 ಲಿಂಗದಲ್ಲೂ ಒಂದೇ ರೂಪ ಅದಕ್ಕೆ. 19ರಿಂದ 99ರವರೆಗೆ ಬರೀ ಸ್ತ್ರೀಲಿಂಗ, ಏಕವಚನ ಮಾತ್ರ, ದ್ವಿವಚನ ಬಹುವಚನ ಇಲ್ಲ ಅದಕ್ಕೆ. ಶತಂ ಅನ್ನೋದು ನಪುಂಸಲಿಂಗ ಮಾತ್ರ, ಬಹುವಚನ. ಶತಂ ಜನಾಹ, ಶತಾನಿ ಜನಾನಿ ಬರೋದು. ಶತಂ ಅದು ಅದನ್ನ ಸಂಖ್ಯೆಯ ಮಾಡಲಾಗುತ್ತೆ. ಅದಕ್ಕೆ ಷಡ್ಭ್ಯಶತೇಭ್ಯ ಸ್ವಹ ಸಪ್ತಭ್ಯಶತೇಭ್ಯ ಹಾಗೆ ಮಾಡ್ತಾರೆ. ವಿಶೇಷ ಮಾಡೋದಂತೆ. ಷಡ್ಭ್ಯಶತೇಭ್ಯ ಪಂಚಭ್ಯಶತೇಭ್ಯ ಅನ್ನೋದು. 8 ಜನ ಬ್ರಾಹ್ಮಣರು, ಅದು ಏಕವಚನ. 8 ನಿತ್ಯ ಬಹುವಚನವೇ. ಏಕವಚನವೂ 8ವೇ, ಬಹುವಚನವೂ 8ವೇ, ದ್ವಿವಚನವೂ 8ವೇ. ಆ ಸಂಖ್ಯಾ ವಿಚಾರ ತುಂಬಾ ಕಾಂಪ್ಲಿಕೇಟೆಡ್. ಅದು ಸುಲಭ ಅದ, ಗೊತ್ತಾಗಲ್ಲ. ಸ್ವಲ್ಪ ಅದ್ರ ಬಗ್ಗೆ ಚೆನ್ನಾಗಿ ಮಾಡ್ಕೋಬೇಕು. ಹಾಗಾಗಿ 19 ಅಂದ್ರೆ 19 ಮುಖಗಳು. 19 ಮುಖಾನಿ ಅಂತ ಹೇಳಿದ ಭಾಷೆಗಾರರು. 19 ಮುಖಾನಿ. ಮುಖಾನಿ ನಿತ್ಯ ನಪುಂಸಕಲಿಂಗ ಬಹುವಚನ. 19 ಏಕವಚನ ಸ್ತ್ರೀಲಿಂಗ. 19 ಮುಖಗಳು ಇವನಿಗೆ ಇದೆಯಾದ್ರಿಂದ 19 ಮುಖನು. ಯಾವ್ಯಾವ್ದು 19 ಮುಖ? 19 21 ಅನ್ಕೋಬೇಡಿ. 19 21 ಅಲ್ಲ. ಯಾಕೆ ಹೇಳೋ? ಏಕ ಊನ.
21ಕ್ಕೆ ಏನಂತಾರೆ? ಏಕವಿಂಶತಿ. ಏಕವಿಂಶತಿ ಬೇರೆ, ಏಕೋನವಿಂಶತಿ ಬೇರೆ. ಏಕೋನವಿಂಶತಿನ 21 ಅನ್ಕೋಬೇಡಿ, 19 ಅಂತ ಅರ್ಥ. ಯಾವ್ಯಾವ್ದು 19? ಬುದ್ಧೀಂದ್ರಿಯಾಣಿ ಕರ್ಮೇಂದ್ರಿಯಾಣಿ ಚ ದಶ. ಬುದ್ಧೀಂದ್ರಿಯ 5 ಅಂದ್ರೆ ಜ್ಞಾನೇಂದ್ರಿಯ ಅಂತ. ಬುದ್ಧೀಂದ್ರಿಯ ಅಂದ್ರೆ ಯಾವುದೊಂದು ಅರಿವು ಉಂಟಾಗುತ್ತೋ ಅದು ಬುದ್ಧೀಂದ್ರಿಯ ಅಂತಾರೆ. ಕಣ್ಣು ಕಿವಿಯಿಂದ ಅರಿವು ಉಂಟಾಗುತ್ತೆ, ಅದಕ್ಕೆ ಜ್ಞಾನೇಂದ್ರಿಯ. ಕರ್ಮೇಂದ್ರಿಯ ಕೈ ಕಾಲು, ಇದೀಗ ಪಾಕ್ ಪಾಣಿ ಪಾದ ಪಾಯುಪಸ್ಥ, ಅದು ಕರ್ಮೇಂದ್ರಿಯ. ಅದು ಬರೀ ಕ್ರಿಯೆ ಉಂಟು ಮಾಡೋದು, ಅದರಿಂದ ಅರಿವಾಗಲ್ಲ. ಅದು 5. ಅದು ಒಟ್ಟು 5 5 10. ವಾಯವಶ್ಚ ಪ್ರಾಣಾದಯ ಪಂಚ. ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ 5 ಇದೆಯಲ್ಲ, ಅದು 5. ಒಟ್ಟಲ್ಲಿಗೆ 15 ಆಯ್ತು. ಮನಃ ಬುದ್ಧಿ ಅಹಂಕಾರ ಚಿತ್ತಮಿತಿ ಮುಖಾನೀವ ಮುಖಾನಿ ತಾನಿ. ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವುಗಳು 19. ಇದು ಮುಖದಂತಿರೋ ಮುಖಗಳು. ಯಾಕೆ ಮುಖದಂತೆ ಅಂತ ಇದ್ದಾರೆ? ಮುಖ ಅಂದ್ರೆ ಈ ರೀತಿ ಇದೆ ಅನ್ಕೋಬೇಡಿ. ಕಣ್ಣು ಹೀಗಿಲ್ಲ, ಕೈ ಹೀಗಿಲ್ಲ, ಕಾಲು ಹೀಗೆ, ಉಪಸ್ಥ ಹೀಗಿಲ್ಲ, ಇದು ಹೀಗಿಲ್ಲ. ಹಿಂದೆ ಹಾಗೆ ಮುಖ ಅಂದ್ರೆ ದ್ವಾರ ಅಂತ. ಅರಿವು ಹೊರಕ್ಕೆ ಸೂಸುವುದಕ್ಕಿರುವಂತಹ ದ್ವಾರಗಳು. ಆದ್ರಿಂದ ಮುಖಾನಿವ ಮುಖಾನಿ. ಮುಖಾನಿ ಶಬ್ದಕ್ಕೆ ಅರಿವು ಹೊರಕ್ಕೆ ಬರುವುದಕ್ಕೆ, ಅರಿವು ಅಭಿವ್ಯಕ್ತವಾಗುವುದಕ್ಕೆ, ಅದು ಅರಿವು ಗುರ್ತಾಗತ್ತೆ, ಅರಿವಾಗತ್ತಲ್ಲ ಎಲ್ಲಾದರೂ. ಆದ್ರಿಂದ ಮುಖದಂತಿರುವ ಮುಖಗಳು ಇವುಗಳು ಆಗಿ ಒಟ್ಟು 19 ಮುಖಗಳು ಇವನಿಗೆ ಅಂತ. ಇವನಿಗೆ ಯಾರಿಗೆ? ವೈಶ್ಯ. ಅವನು ಅಭಿವ್ಯಕ್ತನಾಗೋದು ದೇಹದೊಳಗೆ. ಅವನ ತತ್ವ ಇಡೀ ಎಚ್ಚರ ಪ್ರಪಂಚವನ್ನ ತುಂಬಿಕೊಂಡವನಾದರೂ ಅವನ ಅಭಿವ್ಯಕ್ತಿ ಮಾತ್ರ ಪ್ರಮಾಸ ರೂಪದಿಂದಲೇ, ಜೀವರೂಪದಲ್ಲೇ ಅಭಿವ್ಯಕ್ತಿ ಆಗೋದು. ಜೀವರೂಪ ಬಿಟ್ರೆ ಅವನ ಪುರುಷ ಬೇರೆ ಇಲ್ಲ, ಮಾರ್ಗ ಇಲ್ಲ, ಜಾಗ ಇಲ್ಲ. ತಿಳ್ಕೋಬೇಕಾಗಿರೋದು ಅಲ್ಲೇ, ತೋರ್ಕೋತಾ ಇರೋದು ಅಲ್ಲೇ, ತಪ್ಪು ತಿಳ್ಕೊಂಡಿರೋದು ಅಲ್ಲೇ, ಸರಿ ಮಾಡ್ಕೋಬೇಕಾಗಿರೋದು ಅಲ್ಲೇ. ಎಲ್ಲಿ ತಪ್ಪು ತಿಳ್ಕೊಂಡಿದೀವೋ ಅಲ್ಲೇ ಸರಿ ತಿಳ್ಕೊಬೇಕು, ಎಲ್ಲಿ ತೋರ್ಕೊಳ್ತಾ ಇದೆಯೋ ಅಲ್ಲೇ ಅರಿಬೇಕು. ಹಾಗಾದ್ರಿಂದ ಹೇಗೆ ಬಲ್ಬಲ್ ಕರೆಂಟ್ ತೋರ್ಕೊಳತ್ತೋ ಅಂತಃಕರಣದಲ್ಲಿ ಪರಮಾತ್ಮ ಜೀವನಾಗಿ ವೈಶ್ವಾನರ ತಿಳ್ಕೊತಾ ಇದ್ದಾನೆ. ಅದು ಅಷ್ಟೇ ಅಲ್ಲ, ವೈಶ್ವಾನರ ಅಲ್ಲಿ ತೋರ್ಕೊಂಡಾಯ್ತು ಮಾಡಿ ಹೇಗೆ ಬಲ್ಬಲ್ ತೋರ್ಕೊಂಡು ಮಾತ್ರಕ್ಕೆ ಬಲ್ಬಲ್ ಅಷ್ಟೇ ಅಲ್ಲ, ಕರೆಂಟು ವ್ಯಾಪಕವಾಗಿರುತ್ತೆ. ಹಾಗೆ ಈ ಅಂತಃಕರಣದಲ್ಲಿ ಅಭಿವ್ಯಕ್ತನಾದರೂ ಆ ವೈಶ್ವಾನರ ತತ್ವ ಅಖಂಡ ಜಗದಾತ್ಮ ರೂಪ. ಅದು ಉಪಲಬ್ಧಿ ದ್ವಾರಾಣಿ ಅರ್ಥ, ಅರಿವಿನ ದ್ವಾರಗಳು ಅಂತ ಅರ್ಥ. ಅಲ್ಲ, ಅರಿವಿನ ದ್ವಾರ ಅಂದ್ರೆ ನೀವು ಕರ್ಮೇಂದ್ರಿಯ ಅರಿವಾಗಲ್ಲ ಅಂತೀರಾ, ಮತ್ತೆ ಅರಿವಿನ ದ್ವಾರ ಬಿಟ್ರಲ್ಲ ಅಂದ್ರೆ ಅರಿವಿನ ದ್ವಾರ ಅಂದ್ರೆ ಅಲ್ಲಿನ ಅರಿವು ಅಭಿವ್ಯಕ್ತವಾಗೋ ಜಾಗ ಅಂತ ಅಷ್ಟೇ ಅರ್ಥ. ಇಲ್ಲೂ ಒಂದು ಮಾಡಿದ್ದು ಗೊತ್ತಾಗತ್ತೆ, ನಡೆದಾಗ ಗೊತ್ತಾಗತ್ತೆ, ಹುಚ್ಚ ಹೊಯ್ದಾಗ ಗೊತ್ತಾಗತ್ತೆ, ಮಲಮೋದು ಗೊತ್ತಾಗುತ್ತೆ. ಹಾಗೆ ಎಲ್ಲೆಲ್ಲಿಂದ ನಿಮಗೆ ಸೆನ್ಸಿಯೇಷನ್ ಆಗುತ್ತೋ ಸೆನ್ಸಿಯೇಷನ್ ಆಗೋ ಜಾಗವನ್ನೆಲ್ಲ ಅರಿವು ಅಂತ ಇದೆ ಅಷ್ಟೇ. ಇವು ಅದಕ್ಕೊಂದು ವಿಷಯ ಇದೆ ಅನ್ಕೋಬೇಡಿ. ಕೈಗೆ ಅದಾತವ್ಯ ವಿಷಯ, ಅದಾತ ಹಸ್ತೌಚ ಆದಾತ ವೆಂಚ, ಪಾದೌಚ ಗಂತವ್ಯಂಚ, ಸ್ಪಷ್ಟ ಆನಂದ ವೆಂಚ, ಆಯುಷ್ ವಿಸರ್ಜಿ, ಅದು ವಿಷಯ ಅಂದ್ರೆ ಅರಿಯತ್ತೆ ಸಲ ಅದು ಮಾಡೋ ಕ್ರಿಯೆ ಅದು. ಉಪಲಬ್ಧಿಗೆ ದ್ವಾರವಾಗಿರ್ತಕ್ಕಂಥದ್ದು. ಸಹ ಏವಂ ವಿಶಿಷ್ಟ ವೈಶ್ವಾನರ ಯಥೋಕ್ತೈ ದ್ವಾರೈ ಶಬ್ದಾದೀನ್ ಸ್ಥೂಲಾನ್ ವಿಷಯಾನ್ ಭುಂಕ್ತೆ ಇತಿ ಸ್ಥೂಲಬೇಕು. ಈ ರೀತಿಯಾಗಿ ಕೂಡಿಕೊಂಡವನಾದಂತಹ ವೈಶ್ವಾನರನು ಮೇಲೆ ಹೇಳಿದ್ದಾದ 19 ದ್ವಾರಗಳಿಂದ ಸ್ಥೂಲವಾದ ವಿಷಯವನ್ನು ಅನುಭವಿಸ್ತಾನೆ, ಮುಟ್ತಾನೆ, ಮುಟ್ತಾನೆ, ಇದನ್ನು ಮುಟ್ತಾನೆ, ಹಣ್ಣನ್ನು ತಿಂತಾನೆ, ನೀರನ್ನು ಕುಡಿತಾನೆ, ಜನರನ್ನ ನೋಡಿ ಮುಟ್ತಾನೆ, ದಪ್ಪವಾಗಿರ್ತಕ್ಕಂಥ ವಸ್ತುವನ್ನು ಹಾಗಾಗಿ ಅನುಭವಿಸ್ತಾನೆ. ಅದು ನೀವು ಸ್ಥೂಲಬೇಕು. ಕನಸಿನಲ್ಲಿ ಇಲ್ಲಿಂದ ನೋಡುವಾಗ, ಕನಸಿನಲ್ಲಿ ಇದ್ದಾಗಲ್ಲ, ಇಲ್ಲಿಂದ ನೋಡುವಾಗ ಕನಸಿನಲ್ಲಿ ಇವಕಾರ, ಅದು ತಿಂದ ಹಾಗೆ, ಕುಡಿದ ಹಾಗೆ, ಮುಟ್ಟಿದ ಹಾಗೆ ಅಲ್ಲ ತಾನೆ. ನಿನ್ನೆಲ್ಲಿ ತಿಂದಿರ್ತೀವೋ, ಕನಸಿನಲ್ಲಿ ಮುಟ್ಟಿರ್ತೀವೋ, ಅನುಭವಿಸಿರ್ತೀವೋ, ಬರೀ ಆದಂಗ ಆಗುತ್ತಲ್ವಾ, ಅದೇ ಆದಂಗ ಆಗತ್ತೆ. ನಾವಿಲ್ಲ ಅಂತೀವಲ್ಲ, ಇದನ್ನ ಇಟ್ಕೊಂಡು ಅದು ಸೂಕ್ಷ್ಮ ಪ್ರಯುಕ್ತ ತೈಜಸ, ಇದು ಸ್ಥೂಲ ಬಾಹ್ಯ ವ್ಯಕ್ತ ಅಂತ ಹೇಳ್ತಾ ಇದ್ದಾರೆ. ಇವಾಗ ಆಯಾಯ ಅವಸ್ಥೆಯಲ್ಲಿ ವಿಚಾರ ಮಾಡದೆ ಬರಲ್ಲ, ಅದ್ ಮಾತ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಚ್ಚರ ದೃಷ್ಟಿಯಿಂದಲೇ ಜಾಸ್ತಿ. ಯಾಕೆಂದ್ರೆ ನಮಗೆ ಎಚ್ಚರದ ಮೇಲೆ ಜಾಸ್ತಿ ಅಭಿಮಾನ. ನಾವು ಎಚ್ಚರವನ್ನೇ ಸತ್ಯ ಅನ್ಕೊಂಡವರು, ಎಚ್ಚರದ ಕಣ್ಣಿಂದಲೇ ನಾವು ಕನಸನ್ನು ನೋಡುವವರು. ನಮ್ಮ ಯಾವ ದೃಷ್ಟಿ ಇದೆಯೋ, ನಾವು ಏನು ಅಭಿಮಾನ ಪಟ್ಕೊಂಡಿದ್ದೀವೋ, ನಾವು ಹೇಗೆ ವ್ಯವಹಾರ ಮಾಡ್ತಿದ್ವೋ ಹಾಗೆ ಅವ್ರು ಹಿಡ್ಕೊಂಡು ನಮ್ಗೆ ತತ್ವ ತಿಳಿಸ್ಕೊಡ್ತಾರೆ. ತತ್ವ ತಿಳಿಸ್ಕೊಳ್ಳೋದು ಮುಖ್ಯವೇ ಹೊರತು ಯಾವ ರೀತಿ ಅವರು ತಿಳ್ಕೊಂಡಿದ್ದಾರೆ ಮುಖ್ಯ ಅಲ್ಲ.
ಕೇಳಿಮ್ಮ ಯಾರು ಏನ ಶುರು ಮಾಡಿದ್ರು. ವಿಶೇಷ ಇವನು ವೈಶ್ವಾನರ, ಇವನು ಸ್ಥೂಲವಾದ ಭೋಗವನ್ನ ಅನುಭವಿಸ್ತಾನೆ. ಸ್ಥೂಲ ಭೋಗ ಯಾರೋ ವೈಶ್ವಾನರ. ವಿಶೇಷಾನರಾಣಾಂ ಅನೇಕಧಾ ನಯನಾತ್ ವೈಶ್ವಾನರ. ವಿಶೇಷಾಮ ಸರ್ವೇಶಾಮ ಅಂತ ಎಲ್ಲಾ ಜನರನ್ನು ಅನೇಕ ಪ್ರಕಾರವಾಗಿ ಅವರ ಕರ್ಮಾನುಸಾರ ಹೋಯ್ತಾ ಇದ್ದಾನೆ. ಯಾರ್ಯಾರು ಎಲ್ಲೆಲ್ಲಿ ಹುಟ್ಟಬೇಕೋ ಅವರ ಕರ್ಮಾನುಸಾರ ಅವರನ್ನ ಅಲ್ಲಲ್ಲೇ ಹುಟ್ಟಿಸ್ತಾ ಇದ್ದಾನೆ. ಇಲ್ಲಿಂದ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ಪಿತೃಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ನರಕಕ್ಕೆ ಕರ್ಕೊಂಡು ಹೋಗ್ತಾನೆ, ಸ್ಥಾವಜಾನ ಕರ್ಕೊಂಡು ಹೋಗ್ತಾನೆ, ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರ್ತಾನೆ. ಎಲ್ಲರನ್ನು ಪ್ರಪಂಚದ ಎಲ್ಲಾ ಜೀವನಗಳನ್ನು ಅವರ ಕರ್ಮಾನುಸಾರವಾಗಿ ಅವರವರ ಜಾಗಕ್ಕೆ ಒಯ್ತಾ ಇರೋನು ಇವನೇ. ಇವನ ಅಧ್ಯಕ್ಷತೆಗೆ ವಿಷಯವಾಗಿ ಎಲ್ಲ ಆಗ್ತಾ ಇದೆ. ಇವನ ಸಾಕ್ಷಿ ಚೈತನ್ಯಕ್ಕೆ ವಿಷಯವಾಗಿ ಇದ್ದುಕೊಂಡೇ ಎಲ್ಲಾ ಜೀವನಗಳ ಕರ್ಮವೂ ಫಲವನ್ನ ತೋರ್ಪಡಿಸ್ಕೊಳ್ತಾ ಇದೆ, ಫಲ ಉಂಟಾಗ್ತಾ ಇದೆ ಅಂತ. ಅದರಿಂದ ಯಾವನ ಚೈತನ್ಯಕ್ಕೆ ವಿಷಯವಾಗಿ ಯಾವ ಜೀವನಗಳ ಕರ್ಮಗಳ ಫಲಗಳು ತೋರ್ಕೊಳ್ಳುತ್ತಿದೆಯೋ ಅದನ್ನು ಇವನು ಮಾಡ್ತಾ ಇದ್ದಾನೆ ಅಂತ ಅಧ್ಯಾರೋಪ. ಇವಾಗ ಅವನು ಮಾಡ್ತಾ ಇಲ್ಲ, ಅವನ ಅಧ್ಯಕ್ಷತೆಗೆ ವಿಷಯವಾಗಿ ಬಿದ್ದುಕೊಂಡು ಎಲ್ಲ ನಡೀತಾ ಇದೆ, ತೋರ್ತಾ ಇದೆ. ಅದನ್ನೇ ಇವನು ಮಾಡ್ತಾ ಇದ್ದಾನೆ, ಒಯ್ತಾ ಇದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅಧ್ಯಾರೋಪ ಮಾಡ್ತಿದ್ದಾರೆ. ವಿಶೇಷಾಂ ನ ಸರ್ವೇಶಾಂ ನಾರಾಯಣಾಂ ನಯನ, ಎಲ್ಲಾ ನರನ್ನು ಒಯ್ತಾ ಇದ್ದಾನೆ. ಈ ನಾನು ವೈಶ್ವಾನರ ಆದ್ರೆ ನನ್ನಿಂದನೇ ಈ ಜಗತ್ತು ಅನ್ನೋದು ಹೀಗೆ ಹೊಂದಿಸ್ಕೋಬೇಕು, ನಡೀತಾ ಇದೆ. ಹೌದು, ನಾನ್ ವೈಶ್ವಾನರ ಸ್ಥಾನದಲ್ಲಿ ನಿಂತ್ಕೊಂಡಾಗ ಪೂರ್ತಿ ಜಗತ್ತು ನನ್ನ ಸೃಷ್ಟಿನೇ. ನೀವು ನಿಜವಾಗ ವೈಶ್ವಾನರ ಆಗಿದ್ದೀರಾ, ನಿಜವಾಗ ನಿಮ್ಮ ಸ್ವಲ್ಪ ವೈಶ್ವಾನರವೇ. ಆದ್ರೆ ತಪ್ಪುಳಿಕೆಯಿಂದ ದೇಹವಷ್ಟೇ ನಾನು ಅಂದ್ಕೊಂಡು ವೈಶ್ವಾನರಲ್ಲ ಅಂತ ಅನ್ಕೊಂಡಿದ್ದೀರಾ. ಈ ವೈಶ್ವಾನರೇ ಆಗಿದ್ದಾಗ ಅಹಂ ರುದ್ರೇ ವಸುಭಿಶ್ಚರ ಸೂತ್ರ ನಿಮ್ದೇ ಆಗತ್ತೆ. ಅದು ವಸುರು ನಾನೇ ಹರಿಸ್ತಾ ಇರೋದು, ಸೂರ್ಯನಾಗಿ ಬೆಳಗ್ತಾ ಇರೋದು ನಾನೇ, ಚಂದ್ರನಾಗಿ ರಾತ್ರಿ ಬೆಳಗ್ತಾ ಇರೋನು ನಾನೇ, ವಾಯುವಾಗಿ ಬೀಸ್ತಾ ಇರೋನು ನಾನೇ, ಎಲ್ಲಾ ನದಿ ಸಮುದ್ರ ತೋರ್ತಾ ಇರೋನು ನಾನೇ ಅಂತ ನಿಮಗೆ ಅನುಭವ ಬರುತ್ತೆ. ವೈಶ್ವಾನರತ್ವ ನಿಮ್ಗೆ ಎಷ್ಟೆಷ್ಟರ ಮಟ್ಟಿಗೆ ಮೈಗೂಡುತ್ತೋ ಅಷ್ಟಷ್ಟು ಮಟ್ಟಿಗೆ ಜಗತ್ತಿನ ಎಲ್ಲವೂ ನನ್ನದೇ ರೂಪ ಅಂತ ನಿಮ್ಗೆ ತೋರುತ್ತೆ. ಇಡೀ ಜಗದಾತ್ಮ ರೂಪ ನಿಮಗೆ ತೋರ್ಕೊಂಡ್ಮೇಲೆ ಇದು ಔಪಾಧಿಕವಾಗಿ ತತ್ವ ಅಲ್ಲ, ಇದರ ಹಂತ, ಒಂದು ಹಂತ. ಇದರಲ್ಲಿಯೇ ನಿಮಗೆ ರಾಗದ್ವೇಷಾದಿಗಳು ಹೊರಟೋಗುತ್ತೆ, ಕಾಮಕ್ರೋಧಾದಿಗಳು ಹೊರಟೋಗುತ್ತೆ, ಕೋಪ ತಾಪ ಭಯ ಹೊರಟೋಗುತ್ತೆ. ಸ್ಟೆಪ್ ಆಗಿ ಸಾಧನೆಗೆ ಮೊದಲನೇ ಸ್ಟೆಪ್ ಆಗಿ ನಾನು ಈ ಪರಿಚ್ಛಿನ್ನ ಭಾವ ಬಿಟ್ಟು ಫಸ್ಟ್ ವೈಶ್ವಾನರದ ಅಂತ ನನ್ನನ್ನು ಏಕತ ಹೊಂದಬೇಕು. ಹೌದು, ದೇಹಾತ್ಮ ಭಾವ ಬಿಟ್ಟು ವೈಶ್ವಾನದಲ್ಲಿ ಒಂದಾಗಬೇಕು ನಾವು. ಕರೆಕ್ಟ್. ಈ ಪರಿಚ್ಛಿನ್ನ ಭಾವ ಬಿಟ್ಟು ನಾನು ಅಂದ್ರೆ ಇಡೀ ಎಚ್ಚರವನ್ನೇ ತುಂಬಿಕೊಂಡವನು, ಎಚ್ಚರಾತ್ಮ ರೂಪದವನು, ಜಗದಾತ್ಮ ರೂಪದವನು ಅಂತ ಹೇಳಿ ಆ ಕಾನ್ಸೆಪ್ಟ್ ಬರ್ಬೇಕು. ಹಾಗೆ ಅನುಭವ ಇದೆ. ಅನುಭವ ಇದ್ರು, ಯುಕ್ತಿ ಇದ್ರು, ಶಾಸ್ತ್ರ ಇದ್ರು, ನಾವು ಬಲಾತ್ಕಾರದ ದೇಹವಷ್ಟೇ ನಾನು ಕಂಜೆಸ್ಟ್ ಮಾಡ್ಕೊಳ್ತಾ ಇದೀವಿ. ನಮ್ಮನ್ನ ನಾವು ಕಂಜೆಸ್ಟ್ ಮಾಡ್ಕೊಳ್ತಾ ಇದೀವಿ ಹೊರತು ನಿಜವಾಗ ನಾನು ಎಚ್ಚರವಾಗಿದ್ದೀನಿ ಅಂತ ನಮ್ಮ ಅನುಭವ. ಎಚ್ಚೆತ್ಕೊಳ್ಳಿ, ಏನೋ ಎಚ್ಚರವಾಯ್ತನೋ, ಎಚ್ಚರವಾಗಿದ್ದೀನೋ, ನಾನು ಎಚ್ಚರವಾಗಿದ್ದೀನಿ ಅಂತ. ಎಚ್ಚರವಾಗಿದ್ದೀನಿ ಅಂತ ಅರ್ಥ ಏನೋ, ಎಚ್ಚರ ಅಂತ ಎಷ್ಟಿದೆಯೋ ಅಷ್ಟು ನಾನಾಗಿದ್ದೀನಿ ಅಂತ ಅರ್ಥ. ಅದು ನಿನ್ನ ಅನುಭವ. ಆದ್ರೂ ಮತ್ತೆ ನಾನು ದೇಹವಷ್ಟೇ ನಾನು ಅನ್ಕೋತೀಯ. ನೀನು ಎಚ್ಚರವೇ ನೀನ್ ಆಗ್ಬಿಟ್ರೆ ನಿನ್ ಕಣ್ಣು ಯಾವುದೋ ಸೂರ್ಯ, ನಿನ್ ತಲೆ ಯಾವುದೋ ಜಿಲೋಕ, ನಿನ್ ಪ್ರಾಣ ಯಾವುದೋ ವಾಯು, ನಿನ್ನ ಕಿವಿ ಯಾವುದೋ ದಿಕ್ಕುಗಳು, ನಿನ್ನ ಕಿಬ್ಬಟ್ಟೆ ಯಾವುದೋ ಸಮಸ್ತ ನೀರು, ನಿಮ್ಮ ನಡುಮೈ ಯಾವುದೋ ಸಮಸ್ತ ಆಕಾಶ, ನಿನ್ನ ಕಾಲು ಯಾವುದೋ ಅಖಂಡ ಭೂಮಿ, ನಿನ್ನ ಕೂದಲು ಯಾವುದೋ ಔಷಧಿ ವನಸ್ಪತಿಗಳು, ಎಲ್ಲ ನಿನ್ನಲ್ಲೇ. ಅಂತಸ್ಥಂ ಯಶ ವಿಶ್ವಂ ಸೂರ ನರ ಖಾಗ ಗೋ ಭೋಜ ಗಂಧರ್ವ ದೈತ್ಯ ಚಿತ್ತಂ ಬ್ರಹ್ಮರಂಗತೈತಂ. ತನ್ನದೇ ವರ್ಣನೆ, ತಾನೇ ಜಗದಾತ್ಮನಾಗಿ ವಿಶ್ವಾತ್ಮನಾಗಿ ಇಡೀ ವಿಶ್ವಾತ್ಮಕತೆ ತೋರ್ಕೊತಾ ಇದ್ದಾನೆ. ಆದ್ರೆ ಅದೇನೋ ಒಂದು ಮಾಯಾ ಶಾಪ 5 ಅಡಿ ದೇಹವಷ್ಟೇ ತಾನು ಅಂದ್ಕೊಂಡು ಸಾಕೊಂಡಿದ್ದಾನೆ. ತನ್ನನ್ನು ವೈಶ್ವಾನರ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ಅದರಲ್ಲೇ ಅವನ ಮನಸ್ಸು ಪ್ಯೂರ್ ಆಗುತ್ತೆ. ಮನಸ್ಸು ಶುದ್ಧವಾಗಿ ತಿಳಿಯಾಗಿ ಮುಂದಿನ ತೇಜಸ್ಸನ್ನು ತಿಳ್ಕೊಳ್ಳೋಕ್ಕೂ, ಪ್ರಾಜ್ಞೆಯನ್ನು ತಿಳ್ಕೊಳ್ಳೋಕ್ಕೂ, ತುರ್ಯನ್ನು ತಿಳ್ಕೊಳ್ಳೋಕ್ಕೂ ಇದೇ ಯೋಗ್ಯತೆ ತಂದುಕೊಡುತ್ತೆ. ಈ ಭಾವನೆಯೇ, ಇದು ಒಂದು ಭಾವನೆ. ನಾನು ತೇಜು, ನಾನು ಕುಮಾರ ಅನ್ನೋ ಒಂದು ಭಾವನೆಯೇ. ಈ ಭಾವನೆ ಬಿಟ್ಟು ನಾನು ವೈಶ್ವಾನರ ಭಾವನೆ ಬೆಳೆಸ್ಕೊಂಡ್ರೆ ಎಲ್ಲವೂ ನಿನ್ನ ಅಳ್ಪಾಗ್ಬಿಡುತ್ತೆ. ಅಷ್ಟೇ ಅಲ್ಲ, ಆ ವೈಶ್ವಾನರ ಭಾವನೆಯಿಂದ ಭಾವಿತನಾದ ನಿನ್ನ ಅಂತಃಕರಣಕ್ಕೆ ಸಮಸ್ತ ವೇದಗಳು ತೋರುತ್ತೆ, ಸಮಸ್ತ ತತ್ವ ವಿಚಾರವು, ಸಮಸ್ತ ಎಲ್ಲಾ ವಿಚಾರವು ಹೊಳೆ ಶುರುವಾಗ್ಬಿಡುತ್ತೆ. ಯಾಕೆ ಎಲ್ಲವೂ ನೀನೇ ಆಗಿದ್ಯಾ, ವಸ್ತುತಃ ನೀನೇ ಆಗಿರೋನು. ಹಾಗಾಗಿ ವಿಶೇಷಾಂ ನರಾಣಾಂ, ಸಮಸ್ತ ಜಗತ್ತಿನ ಎಲ್ಲಾ ನರನನ್ನು ಅನೇಕ ಪ್ರಕಾರವಾಗಿ ಒಯ್ಯುತ್ತಾನಾದ್ರಿಂದ ಇವನು ವೈಶ್ವಾನರನು ಒಂದರ್ಥ. ಯದ್ವಾ
ಅಥವಾ ಇನ್ನೊಂದು ಅರ್ಥ ವಿಶ್ವಶ್ಚಾಸು ನರಶ್ಚ ಇತಿ ವಿಶ್ವಾನರ ವಿಶ್ವಾನರ ಏವ ವಿಶ್ವಾನರ ವಿಶ್ವಾತ್ಮನಾಗಿ ನರಾಕಾರದಲ್ಲಿದ್ದಾನೆ. ನರನ ಆಕಾರ ಭೂಪಾದು ಎಷ್ಟೇನಾಗಿದ್ದಾನೆ, ವಿಶ್ವವೂ ಆಗಿದ್ದಾನೆ, ನರನೂ ಆಗಿದ್ದಾನೆ. ನರನೂ ಆಗಿದ್ದಾನೆ ಎರಡರ ಸಂಬಂಧ, ಎಲ್ಲಾ ನರನೂ ಆಗಿದ್ದಾನೆ ಅಂತ ಮಾಡ್ಬೋದು. ಸ್ವಯಂ ನರಾಕಾರವಾಗಿಯೂ ಇದ್ದಾನೆ. ನರಾಕಾರ ಹೇಗೆ ಭೂಮಿಯ ಪಾದ, ನೀರೇ ಕಿಬ್ಬಟ್ಟೆ ಅಂತ ಕೇಳೋದು, ಇದು ನರಾಕಾರ. ದುಲೋಕ ತಲೆ, ಸೂರ್ಯಚಂದ್ರ ಕಣ್ಣು ಅಂತ ನರಾಕಾರವಾಗಿಯೂ ಇದ್ದಾನೆ, ವಿಶ್ವಾತ್ಮನಾಗಿಯೂ ಇದ್ದಾನೆ. ವಿಶ್ವಶ್ಚಾಸು ನರಶ್ಚ, ಇದು ಯಾವ ಸಮಾಸ? ಕರ್ಮಧಾರಿ ಸಮಾಸ. ಕರ್ಮಧಾರಯ ವಿಶ್ವಶ್ಚಾಸು ನರಶ್ಚ, ವಿಶ್ವವಾಗಿ ನರ. ಮೊದಲನೇದು ಯಾವ ಸಮಾಸ? ವಿಶೇಷಾಂ ನರಾಣಾಂ, ವಿಶೇಷಾಂ ನರಾಣಾಂ ಸಮಾಸ ರೂಪ ವಿಶ್ವಾನರ. ವಿಶ್ವೇ ನರಾಹ ಅಸ್ಯ ಇತಿ ಇನ್ನೊಂದು ಬಹುರಿ ಸಮಾಧಾನ ಮಾಡಿದ್ದಾರೆ ಸೂತ್ರವಾಕ್ಯದಲ್ಲಿ. ಅದೇನು ಮಾಡಿಲ್ಲ. ಸೂತ್ರವಾಕ್ಯದಲ್ಲಿ ವಿಶ್ವೇ ನರಾಹ ಅಸ್ಯ ಇತಿ ವಿಶ್ವಾನರ, ವಿಶ್ವಾನರ ವಿಶ್ವಾನಂದ ಅರ್ಥ ಮಾಡಿದ್ದಾರೆ. ಎಲ್ಲಾ ನರರು ಇವನ ರೂಪವೇ ಅಂತ. ವಿಶ್ವಶ್ಚಾಸು ನರಶ್ಚ ವಿಶ್ವೇ ನರಾಹ ಅಸ್ಯ ವಿಶೇಷಾಂ ನರಾಣಾಂ ರೂಪಂ ಅಸ್ಯ. ಮೂರು ಅರ್ಥ. ವಿಶ್ವಾನರ ಅಂತ ಇದ್ರು. ವಿಶ್ವಾನರನ ವೈಶ್ವಾನರ. ಸ್ವಾರ್ಥೆ ತದ್ಧಿತ ಪ್ರತ್ಯಯ ರಾಕ್ಷಸ ವಾಯಸಾಧಿಪತ್ ಅನನ್ಯಾರ್ಥ. ರಕ್ಷೇವ ರಾಕ್ಷಸ ವಯೇವ ವಾಯಸ ನನಗೆ ವಿಶ್ವಾನರನೇ ವೈಶ್ವಾನರ. ಸ್ವಾರ್ಥನೇನೋ ವಿಶ್ವಾನರಾನಕ್ಕೆ ಏನರ್ಥವೋ ವೈಶ್ವಾನರ ಅದೇ ಅರ್ಥ. ತದ್ಧಿತ ಪ್ರತ್ಯಯ ಅನನ್ಯಾರ್ಥಗಳು ಉಂಟು, ಭಿನ್ನಾರ್ಥಗಳು ಉಂಟು. ದಾಶರಥಿ ಅನನ್ಯಾರ್ಥ ಅಲ್ಲ. ದಾಶರಥಿ ಅನನ್ಯಾರ್ಥವೋ ಅನ್ಯಾರ್ಥವೋ? ಅನ್ಯಾರ್ಥ. ದಶರಥ ಬೇರೆ, ದಾಶರಥಿ ಬೇರೆ. ದಶರಥ ಯಾರೋ? ದಾಶರಥಿ ಯಾರೋ? ಇಲ್ಲಿ ವಿಶ್ವಾನರ ವೈಶ್ವಾನರ ಒಂದೇನ ಬೇರೆ ಬೇರೆನೋ? ಒಂದೇ ಹೆಸರು. ವಿಶ್ವಾನರ ತದ್ದಿತ ಸ್ವಾರ್ಥ ಅಂತ ಹೇಳಿಲ್ಲ. ಅದೇ ಅರ್ಥದಲ್ಲೇ ತದ್ದಿತ ಪ್ರತ್ಯಯ. ತದ್ದಿತ ಪ್ರತ್ಯಯಕ್ಕೆ ಅದೇ ಅರ್ಥದಲ್ಲೂ ತದ್ದಿತ ಪ್ರತ್ಯಯ ಬರುತ್ತೆ ಸಂಸ್ಕೃತದಲ್ಲಿ. ಅನ್ಯಾರ್ಥದಲ್ಲೂ ತದ್ದಿತ ಪ್ರತ್ಯಯ ಬರುತ್ತೆ. ವಿಶ್ವರೂಪ ಅಲ್ವಾ ಗುರುಗಳೇ ತೋರಿಸಿದ್ದು ಪರಮಾತ್ಮ? ಕರೆಕ್ಟ್. ವಿಶ್ವರೂಪವೇ. ವಿಶ್ವಾತ್ಮನ ರೂಪವೇ ವಿಶ್ವರೂಪ. ವಿಶ್ವಾತ್ಮನಾದ ಪರಮಾತ್ಮನ ರೂಪವೇ ವಿಶ್ವರೂಪ. ಇದನ್ನ 11ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನಿಗೆ ದಿವ್ಯ ಚಕ್ಷುಷ ತೋರಿಸಿದ್ದು. 10ನೇ ಅಧ್ಯಾಯದಲ್ಲಿ ಅದರ ವರ್ಣನೆ ಮಾಡ್ದ, ವಿಭೂತಿ ವರ್ಣನೆ ಮಾಡ್ದ, ಪ್ರತ್ಯಕ್ಷ ತೋರಿಸ್ಬಿಟ್ಟ 11ನೇ ಅಧ್ಯಾಯದಲ್ಲಿ. ವಿಶ್ವಾನರ ಹೌದು. ಪುರಾಣಗಳು ಇದನ್ನೇ ವಿಷ್ಣು ಅಂತ ಹೇಳಿ ವರ್ಣನೆ ಮಾಡ್ತಾರೆ. ತ್ರೈಲೋಕ್ಯದ ವಿಷ್ಣು ಅಂತ ಹೇಳ್ತಾರೆ. ಇವಾಗ ಬರೀತಾರೆ ಸರ್ವಪಿಂಡಾತ್ಮಾನನ್ಯತ್ವಾ. ಎಲ್ಲರ ಪಿಂಡ, ಪಿಂಡಾನೇ ಶರೀರ. ದೇವತಾ ಶರೀರ, ಋಷಿ ಶರೀರ, ಗಂಧರ್ವ, ಕಿನ್ನರ, ಕಿಂಪುರುಷ, ಯಕ್ಷ, ಏನೇನಿದೆ ವಿರಾಟ್ ಪುರುಷನವರೆಗೆ ಇರ್ತಕ್ಕಂಥ ಎಲ್ಲ ಜೀವರುಗಳ ಪಿಂಡನ ಶರೀರವನ್ನೇ ಅನನ್ಯವಾಗಿದ್ದಾನೆ. ಯಾಕಂದ್ರೆ ಇಡೀ ಪಂಚಭೂತ ಇವನಾದ್ಮೇಲೆ, ಎಲ್ಲ ಶರೀರವು ಪಂಚಭೂತ ಶರೀರ ಆದ್ಮೇಲೆ ಎಲ್ಲರೊಡನೆ ಅನನ್ಯವಾಗಿದ್ದಾನೆ ಅವನು. ಎಲ್ಲ ಪಿಂಡದೊಡನೆ ಶರೀರದೊಡನೆ ಆತ್ಮನಾಗಿ ಅನನ್ಯನಾಗಿದ್ದಾನೆ, ಬೇರೆ ಅಲ್ಲದವನಾಗಿದ್ದಾನೆ. ಅದನ್ನು ಸರ್ವಾತ್ಮನಾಗಿರ್ತಕ್ಕವನು ಇವನು. ಇಲ್ಲಿ ಪಿಂಡ ಹಾಕೋದು ಅನ್ನುವಾಗ ಅಲ್ಲೇನು ಶರೀರ ಹಾಕೋದು ಅಂತ ಅಲ್ಲ, ಅಲ್ಲಿ ಪಿಂಡನ ಅನ್ನದ್ದೇ ಪಿಂಡ ಹಾಕೋದು, ಅಪ್ಪಂಗೆ ಹಾಕೋದು, ಅನ್ನದ ಪಿಂಡ ಹಾಕೋದು. ಅಲ್ಲಿ ಶ್ರಾದ್ದ ಪ್ರಕರಣದಲ್ಲಿ ಅದು ಪ್ರಸಿದ್ಧಾರ್ಥ. ಶ್ರಾದ್ದ ಪ್ರಕರಣದಲ್ಲಿ ಶಬ್ದಕ್ಕೆ ಅರ್ಥ ಪಿಂಡ ಅಂದ್ರೆ ಮುದ್ದೆ ಅಂತ ಅರ್ಥ. ಮುದ್ದೆ ಶಬ್ದಕ್ಕೆ ಅರ್ಥ ಮುದ್ದೆ. ಪಿಡಿ ಸಂಧಾತೆ ಧಾತು. ಪಿಡಿ ಅದು ಇದು ತೋನು ಧಾತು ಅಂದ್ರೆ ಇಡೀ ಅದನ್ನ ಪಿಂಡ ಆಗತ್ತೆ, ನುಂಗ್ ಬರುತ್ತೆ. ಇದು ತೋನು ಧಾತು ಅಂದ್ರೆ ಪಿಂಡ ಆಗತ್ತೆ. ಇದು ಅನ್ನದ ಮುದ್ದೆ, ಶರೀರವು ಅನ್ನದ ಮುದ್ದೆಯೇ. ಸೂಕ್ಷ್ಮವಾದ ಅನ್ನದ ಅಂಶ ಸೇರ್ಕೊಂಡು ಕಲೆಕ್ಟ್ ಆಗಿ 5 ಅಡಿ 6 ಅಡಿ ಆಗಿ 70 ಕೆಜಿ 80 ಕೆಜಿ ತೂಕವಾಗಿ ಬೆಳೆದಿದೆ. ದಿನ 2 ಕೆಜಿ 3 ಕೆಜಿ ತಿಂದ್ರು ಕೂಡ 70 ವರ್ಷ ತಿಂದ್ರು 70 ಕೆಜಿ ಆಗುತ್ತೆ. 70 ಕೆಜಿ ಆಗುತ್ತೆ, 70 ಕೆಜಿ ಆಗುತ್ತೆ. ದಿನ 3 ಕೆಜಿ ತಿಂದ್ರೆ 70 ವರ್ಷಕ್ಕೆ 7 ಕೆಜಿ ಆಗ್ಬೇಕಾಯ್ತು. 210 ಇನ್ನು ದಿನಕ್ಕೆ 3 ಕೆಜಿ 70 ವರ್ಷಕ್ಕೆ 70 ವರ್ಷ. ಹಾಗಾದ್ರೆ ಒಂದು ಗೋಡೌನ್ ನಲ್ಲಿರೋ ಅಕ್ಕಿ ಮೂಟೆ ತರ ಆಗ್ಬೇಕಾಯ್ತು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದು. ಅಷ್ಟು ಬಿಡ್ತೀವಲ್ರಿ ದಿನ.
ದಪ್ಪದ ಒಂದು ಶರೀರ. 3 kg ತಿಂದ್ರೆ 2 kg ಬಿಡ್ತೀವಲ್ಲ. ಅವನು ವೈಶ್ವಾನರನೇ ಇರ್ಬೇಕು. ಅಲ್ಲ 3 kg ತಿಂದು 2 kg ಬಿಡ್ತೀವಲ್ಲ ಮತ್ತೆ. ಆ 2 kg ದಿನ ಕೂಟ್ಬಾರ್ದು ಎಷ್ಟಾಗತ್ತೆ ಅಂತ ಅದಕ್ಕೆ ಕಲೆಕ್ಟ್ ಅದು ಇಷ್ಟೊತ್ತಿಗೆ 76,650 kg ಆಗುತ್ತೆ. ಎಷ್ಟು? 76,650 kg ದಿನಕ್ಕೆ 3 kg ತಿಂದ್ರೆ 70 ವರ್ಷಕ್ಕೆ. ಅಂದ್ರೆ ಅಷ್ಟು kg ಒಬ್ಬೊಬ್ರು. ಹಾ 70 ವರ್ಷ ಆದವರಲ್ಲ. ಹೌದು. ಈಗ ಸರ್ವಪಿಂಡಾತ್ಮ ಅನನ್ಯ ಆಗಿರುವುದಲ್ಲ. ಸಹ ಪ್ರಥಮ ಪಾದ. ಅವನು ಮೊದಲನೇ ಪಾದ ಅಂದ್ರೆ ಪ್ರತಿಪತ್ತಿ ಕ್ರಮದಲ್ಲಿ ಇವನು ಮೊದಲನೇವನು ಅಂತ ಅರ್ಥ. ಮೊದಲನೇ ಪಾದ ಅಂದ್ರೆ ಇದು 3 ಒಟ್ಟಿಗೆ ಇದ್ದು 3 ಒಂದು ಸರಡು ಅಂತ ಅರ್ಥ ಅಲ್ಲ. ಒಂದೊಂದು ಪೂರ್ಣವೇ, ಒಂದೊಂದು ಪರಮಾರ್ಥದ ಪೂರ್ಣದ ಪ್ರಕಟಣೆಯ ಹೊರತು ಈ ಎಚ್ಚರಕ್ಕಿಂತ ಪಕ್ಕದಲ್ಲಿ ಕನಸು. ಹೇಗೆ ಬೆಂಗಳೂರು ಪಕ್ಕದಲ್ಲಿ ಮೈಸೂರು, ಅಕ್ಕಪಕ್ಕದಲ್ಲಿ ತುಮಕೂರು ಇರೋ ಹಾಗೆ ಎಚ್ಚರ ಪಕ್ಕದಲ್ಲಿ ಕನಸಿಲ್ಲ. ಪ್ರಥಮ ಪಾದ ದ್ವಿತೀಯ ಪಾದಾನಕ್ಕೆ ಒಟ್ಟಿಗೆ ಇರೋ 3 ಪಾದ ಅಲ್ಲ. ಅದು ಒಂದು ರೀತಿಯಾದ ಅಭಿವ್ಯಕ್ತಿ. ಅದು ಪ್ರತಿಪತ್ತಿ ಕ್ರಮದಲ್ಲಿ ಇದು ಮೊದಲನೆಯದು. ಅದನ್ನ ಇದು ಪ್ರಥಮ ಪಾದ ಅಂತ ಇದ್ದಾರೆ. ಏತಪೂರ್ವಕತ್ವ ಉತ್ತರ ಪಾದಾಧಿಗಮಸ್ಯ. ಏತತ್ಪೂರ್ವಕತ್ವಾತ್ ಉತ್ತರ ಪಾದಾಧಿಗಮಸ್ಯ ಪ್ರಾಥಮ್ಯಂ ಅಸ್ಯ. ಮಾಡಿಬಿಟ್ಟೆ. ಹೌದಾ? ಹಾಲೆ ಇದನ್ನು ಮುಂದೆ ಮಾಡಿಕೊಂಡು ಏತತ್ಪೂರ್ವಕ ಅಂದ್ರೆ ಈ ವೈಶ್ವಾನನ ಮುಂದೆ ಮಾಡಿಕೊಂಡು ಮುಂದಿನ ಪಾದದ ಅಧಿಗಮಾನ ತಿಳುವಳಿಕೆ ಜ್ಞಾನ ಉಂಟಾಗುತ್ತೆ. ಆದ್ರಿಂದ ಇದು ಮೊದಲನೆಯದು ಅಂತ ಇದ್ದಾರೆ. ಪ್ರತಿಪತ್ತಿ ಕ್ರಮದಲ್ಲಿ ಮೊದಲನೇದೇ ಹೊರತು ಸ್ವರೂಪದಲ್ಲಿ ಮೊದಲನೇದು ಎರಡನೇದು ಇಲ್ಲ. ಎರಡೂ ಒಂದೇ, ಎಲ್ಲವೂ ಒಂದೊಂದೇ, ಎಲ್ಲವೂ ಪರಿಪೂರ್ಣವೇ. ಅದನ್ನ ಅರಿಯುವ ಕಡೆಯಲ್ಲಿ ಅರಿವಾತನಿಗೆ ಮುಮುಕ್ಷುಗಳಿಗೆ ಇದರ ಮೂಲಕವಾಗಿ ಹರ್ಕೊಂಡು ಹೋಗ್ತಾರೆ. ಅದನ್ನ ಇದು ಮೊದಲನೇದು ಅಂತ ಹೇಳ್ತಾ ಇದ್ದಾರೆ. ಕಥಂ ಅಯಮಾತ್ಮ ಬ್ರಹ್ಮ ಇದು ಪ್ರತ್ಯಗಾತ್ಮನಃ ಅಸ್ಯ ಚತುಷ್ಪಾತ್ವೇ ಪ್ರಕೃತೆ ದ್ವಿಲೋಕಾದೀನಾಂ ಮೂರ್ಧಾಜಂಗತ್ವಮಿತಿ. ಅಲ್ಲರಿ ಈ ಆತ್ಮನೇ ಬ್ರಹ್ಮ ಅಂತ ಅಭಿನಯ ಮಾಡ್ತಾ ಇದೆ ಅಂದ್ರೆ ನೀವು ಇಲ್ಲಿ ಅಭಿನಯ ಮಾಡ್ತಿರ್ತದೆ. ಇವನು ಬ್ರಹ್ಮ ಅಂತ ಪ್ರತ್ಯಗಾತ್ಮನೇ ಬ್ರಹ್ಮ ಅಂತ ಹೇಳಕ್ ಹೊರಟಂತಹ ನೀವು ಈ ಆತ್ಮನಿಗೆ 4 ಪಾದ ಹೇಳಬೇಕಾಗಿತ್ತು. ಈ ಆತ್ಮನಿಗೆ 4 ಪಾದ ಹೇಳಬೇಕು ಒಂದು ಪ್ರಕೃತವಾಗಿರುವಾಗ ಇದನ್ನು ಬಿಟ್ಟು ದ್ವಿಲೋಕಾದಿ ತಲೆ, ಸೂರ್ಯಚಂದ್ರ ಕಣ್ಣು, ಸೂರ್ಯ ಕಣ್ಣು, ಅಂತರಿಕ್ಷ ನಡುವೆ ಈ ಭೂಮಿ ಪಾದ, ನೀರು ಕಿಬ್ಬಟ್ಟು ಈ ರೀತಿ ಆಕ್ಷನ್ ಮಾಡಿದ್ರೆ ಯಾಕೆ ಹೇಳಿದಿರಿ? ಅಪ್ರಕೃತವಾಗಲಿಲ್ವೇ ಇದು? ಅದಕ್ಕೆ ಹೊಂದಲಿಲ್ಲ ಅಲ್ವೇ? ಶುರು ಮಾಡ್ಕೊಂಡದ್ದು ಏನೋ ಹೇಳ್ತಾ ಇರೋದು ಏನೋ ಆಗಲಿಲ್ವೇ? ಈ ಆತ್ಮನೇ ಬ್ರಹ್ಮ ಅಂತ ಹೇಳಿ ಇವನಿಗೆ 4 ಪಾದ ಯಾವುದು ನೀವು ಹೇಳ್ಬೇಕು ಅಂತ ಹೊರಟವರಾದಾಗ ಈ ಆತ್ಮನಿಗೆ 4 ಪಾದ ಹೇಳ್ತೇನೆ. ದ್ವಿಲೋಕ ತಲೆ, ಸೂರ್ಯ ಕಣ್ಣು, ವಾಯು ಪ್ರಾಣ, ಆಕಾಶ ನಡುಮಯಿ, ನೀರು ಕಿಬ್ಬಟ್ಟೆ, ಭೂಮಿ ಪಾದ ಈ ರೀತಿ ಹೇಳ್ತಾ ಇದ್ದೀರಲ್ಲ, ಇದೇನು ಇದು ಹೊಂದತ್ತೆ? ಇದು ಅಪ್ರಕೃತ ಆಯ್ತಲ್ಲ, ಹೊಂದಿಲ್ವಲ್ಲ, ಸರಿಯಾಗಲಿಲ್ವಲ್ಲ ಅಂತ ಆಕ್ಷೇಪ, ಪ್ರಶ್ನೆ. ಇದಕ್ಕೆ ಉತ್ತರ ಕೊಡ ನೈಷ ದೋಷ, ಇದೇನು ತಪ್ಪಿಲ್ಲ, ಇದರ ವಿರುದ್ಧವಲ್ಲ, ಈ ಪ್ರಕೃತಿಗೆ ಹೊಂದುವಂತಹದ್ದಾಗಿದೆ. ಹೇಗೆ ಅಂದ್ರೆ ಸರ್ವಸ್ಯ ಪ್ರಪಂಚಸ್ಯ ಸಾಧಿದೈವಿಕಸ್ಯ ಅನೇನ ಆತ್ಮನ ಚತುಷ್ಪಾತ್ವಸ್ಯ ವಿವಕ್ಷಿತತ್ವ. ಈ ಆತ್ಮನು ನಾವು ಅಧ್ಯಾತ್ಮವಾಗಿ ಇಷ್ಟೇ ಜಾನೆ ಮಾಡ್ಕೊಂಡಿದೀವಲ್ಲ, ನಮ್ಮ ಈ ಪರಿಚ್ಛಿನ್ನ ಬುದ್ಧಿ ಬಿಡಿಸಬೇಕಾಗಿದೆ. ನಮ್ಮ ಪರಿಚ್ಛಿನ್ನ ಬುದ್ಧಿಯನ್ನು ಬಿಡಿಸಿ ಈ ಆತ್ಮನಿಗೆ, ಈ ಆತ್ಮನೇ ಅಧಿದೈವಿಕವಾದ ಪ್ರಪಂಚದವನೇ, ಅಧಿದೈವಿಕ, ಅಧಿಭೌತಿಕ, ಅಧ್ಯಾತ್ಮ ಅಷ್ಟು ಸೇರ್ಬೇಕು. ಬರೀ ಅಧ್ಯಾತ್ಮ ಹೇಳ್ಬಿಟ್ರೆ ಇಷ್ಟೇ ಆತ್ಮ ಅಂತ ಅನ್ಕೊಂಡ್ಬಿಡ್ತಾನೆ. ಅಧ್ಯಾತ್ಮವಾದ ಆತ್ಮನಿಗೆ ಅಧಿದೈವಿಕ, ಅಧಿಭೌತಿಕ 3 ಇದೆ. ಅಧ್ಯಾತ್ಮ, ಅಧಿಭೂತ, ಅಧಿದೈವ. ಅಧಿಭೂತ ಯಾವುದೋ? ಪಂಚಭೂತಗಳು. ಅಧಿದೈವ ಯಾವುದೋ? ಇಂದಾದಿಗಳು. ಅಧ್ಯಾತ್ಮ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣಗಳು. ಆಯ್ತಾ? 3 ಇದೆ ಪ್ರಪಂಚ. ಅಧ್ಯಾತ್ಮ ಪ್ರಪಂಚ, ಅಧಿಭೂತ ಪ್ರಪಂಚ, ಅಧಿದೈವ ಪ್ರಪಂಚ. ಈ ಅಧ್ಯಾತ್ಮವಾಗಿರ್ತಕ್ಕಂತಹ ಈ ಆತ್ಮನಿಗೆ, ಈ ಆತ್ಮನೊಡನೆ ಸಾಧಿದೈವಿಕಸ್ಯ ಸರ್ವಸ್ಯ ಪ್ರಪಂಚಸ್ಯ, ಅಧಿದೈವಿಕದಿಂದ ಒಡಗೂಡಿರುವ ಸಮಸ್ತ ಪ್ರಪಂಚವನ್ನು ಸೇರಿಸಿ ಚತುಷ್ಪಾತ್ ಆಗಿದೆ ಅಂತ ಹೇಳಬೇಕು ಅಂತ ವಿವಕ್ಷೆ ಮಾಡ್ಕೊಂಡಿದೆ. ಅಷ್ಟು ಇವನ ಚತುಷ್ಪಾತದಲ್ಲಿ ಒಂದು ಪಾದ ಆಗಿದೆ. ಚತುಷ್ಪಾತ್ ಆಗಿರ್ತಕ್ಕಂಥ ಈ ಚತುಷ್ಪಾದವನ್ನು ತರಿಸ್ಕೊಂಡಂತಹ ಆತ್ಮನಿಗೆ ಇಡೀ ವಿಶ್ವವನ್ನೆಲ್ಲ ಸೇರಿಸ್ಕೊಂಡು ಚತುಷ್ಪಾತ್ ಆಗಿದೆ ಹೊರತು
ಬರೀ ಇಲ್ಲಿ ಅಧ್ಯಾತ್ಮ ಆಗಿರ್ತಕ್ಕಂಥ ಏನೇನಿದೆ ದೇಹೇಂದ್ರಿಯ ಮನೋಬುದ್ಧಿ ಅದು ಒಂದು ಪಾದ ಅಂತ ಹೇಳ್ಬೇಕು ಅನ್ಕೊಂಡಿಲ್ಲ. ಚತುಷ್ಪಾತ್ ಅಂತ ನಾವು ಅನ್ನುವಾಗ ಆತ್ಮನಿಗೆ ಆ ಅಧ್ಯಾತ್ಮ ಅಧಿಭೂತ ದೇವದಿಂದ ಒಳಗೂಡು ಸಮಸ್ತ ಪ್ರಪಂಚವನ್ನು ಒಳಗೊಂಡು ಸೇರಿಸಿಕೊಂಡು ಅದರೊಡನೆ ಈ ಆತ್ಮನಿಗೆ ಚತುಷ್ಪಾತನ ಹೇಳಬೇಕು ಅಂತ ವಿವಕ್ಷೆಯನ್ನು ಹೇಳಬೇಕು ಅಂತ ಇಷ್ಟಪಟ್ಕೊಂಡಿರೋದ್ರಿಂದ ಅದು ತಪ್ಪೇನಿಲ್ಲ. ಜೀವಕ ತಲೆ ಸೂರ್ಯ ಕಣ್ಣು ಅಂತ ಹೇಳಿದ್ದು. ಏವಂಚ ಸತಿ ಸರ್ವ ಪ್ರಪಂಚೋಪಶಮೆ ಅದ್ವೈತ ಸಿದ್ಧಿ. ಈ ರೀತಿ ತಗೊಂಡು ಹೋದ್ರೆ ಆ ಆತ್ಮನ್ನ ಅರಿಯುವಾಗ ಎಲ್ಲಾ ಪ್ರಪಂಚವು ಅಡಗಿ ಅದ್ವೈತ ಸಿದ್ಧಿ ಆಗತ್ತೆ. ಹಾಗಿಲ್ಲದೇನೆ ಪ್ರಪಂಚ ಹೊರಗಡೆ ಬಿಟ್ಬಿಟ್ಟು ಆದಿಯೋಗನ ಹೊರಬಿಟ್ಟು ಒಳಗಡೆ ಮಾತ್ರ ಬುದ್ಧಿಯಲ್ಲಿರ್ತಕ್ಕಂಥ ಸೂಕ್ಷ್ಮವಾದ ಆತ್ಮನ ಅರಿತು ಬಿಟ್ರೆ ಅವನ ಅದ್ವೈತ ಸ್ವರೂಪ ಆಗೋದೇ ಇಲ್ಲ. ಅವನು ಸಾಂಖ್ಯ ಸಿದ್ಧಾಂತ ಆಗ್ಬಿಡುತ್ತೆ. ಸಾಂಖ್ಯರು ಪ್ರಕೃತಿ ಪುರುಷ ವಿವೇಕ ಮಾಡ್ತಾರಲ್ಲ ಹಂಗಾಗುತ್ತೆ. ಸಾಂಖ್ಯ ಸಿದ್ಧಾಂತ ಆಗ್ಬಿಡುತ್ತೆ ಹೊರತು ಪ್ರಪಂಚವೆಲ್ಲ ಅಡಗಬೇಕಾದ್ರೆ ಪ್ರಪಂಚವೆಲ್ಲ ಇವನ ರೂಪ ಅಂತ ಆಗ್ಬೇಕು. ಪ್ರಪಂಚವೆಲ್ಲ ಇವನ ರೂಪ ಅಂತ ಆಗ್ಬೇಕಾದ್ರೆ ಇವನನ್ನ ಆತ್ಮನ ಅಷ್ಟು ಪ್ರಪಂಚದಿಂದ ಒಳಗೂಡತಕ್ಕಂಥ ಆತ್ಮನೇ ಚತುಷ್ಪಾತ್ತಾಗಿದ್ದಾನೆ. ಬರೀ ಜೀವನಾಗಿ ಚತುಷ್ಪಾತ್ತಾಗಿಲ್ಲ ಅವನು. ಸಾಧಿಭೂತ ಸಾಧಿದೈವಿಕ ಸಾಧ್ಯಾತ್ಮವಾಗಿರುವಂತಹ ಆತ್ಮನಿಗೆ ಇಡೀ ಅಷ್ಟಪಂಚದಲ್ಲಿ ಚತುಷ್ಪಾತ್ ಹೇಳಬೇಕು ಅಂತ ವಿವಕ್ಷೆ ಮಾಡಿಕೊಂಡಿರೋದ್ರಿಂದ ಅದು ಆತ್ಮನ ಅರಿಯುತ್ತಲೇ ಎಲ್ಲ ಪ್ರಪಂಚವು ಉಪಶಮವಾಗಿ ಅದ್ವೈತ ಅನ್ನೋ ಸಿದ್ಧಿ ಆಗತ್ತೆ. ಸರ್ವಭೂತಸ್ಥಶ್ಚ ಆತ್ಮ ಏಕೋ ದುಷ್ಟ. ಹೇಳಿ ಟಿಪ್ಪಣಿ 3 ಇಲ್ಲಿ ಕೊಟ್ಟಿರುವುದು ವಾಕ್ಯಾರ್ಥ. ಈಗ ಇರುವಂತೆ ಅನ್ವಯಿಸಿದರೆ ಪ್ರಪಂಚಕ್ಕೆ ಚತುಷ್ಪಾತ್ ಎಂಬ ಹೇಳಿದಂತೆ ಆಗುವುದೆಂದು ತೋರುತ್ತದೆ. ಇದನ್ನು ಹೇಗೆ ಅನ್ವಯಿಸಬೇಕೆಂಬುದನ್ನು ವಿದ್ವಾಂಸ ಅನ್ವಯಿಸಬೇಕು. ಇದೇ ತಾನೆ ಇಲ್ಲಿ ಕೊಟ್ಟಿರುವುದು ವಾಕ್ಯಾರ್ಥ. ಅಲ್ಲೇ 3 ಇಲ್ಲಿ ಅಧಿದೈವಿಕದೊಳಗೂಡಿರುವ ಸರ್ವ ಪ್ರಪಂಚವು ಈ ಆತ್ಮವನ್ನೇ ಸೇರಿ ಆತ್ಮ 4 ಪಾದಗಳು ಅಂತ ನಾವು ಇದು ಮಾಡಿದೀವಿ ಅಂತ ಇದ್ದಾರೆ. ಒಟ್ಟರ್ಸ ಕೊಟ್ಟಿದೀವಿ ಅಂತ ಇದ್ದಾರೆ. ನಾವು ಇರುವಂತೆ ಅನ್ವಯಿಸಿದರೆ ಪ್ರಪಂಚಕ್ಕೆ ಚತುಷ್ಪಾತವನ್ನು ಹೇಳಿದಂತೆ ಆಗುವುದೇ ಎಂದು ತೋರುತ್ತದೆ. ಪ್ರಪಂಚಕ್ಕೆ 4 ಪಾದ ಹೇಳ್ತಾ ಇದ್ದಾರೆ, ಭ್ರಾಂತಿ ಆಗ್ಬಿಡುತ್ತೆ. ಪ್ರಪಂಚಕ್ಕೆ 4 ಪಾದ ಅಂತ ಹೇಳಕ್ ಹೊರಟಿಲ್ಲ, ಆತ್ಮನಿಗೆ 4 ಪಾದ ಅಂತ ಹೇಳ್ಬೇಕು ಅಂತ ಹೊರಟಿದ್ದಾರೆ. ಅದನ್ನು ಈ ರೀತಿ ಅನ್ವಯ ಮಾಡಬೇಕು ಅಂತ ಇದ್ದಾರೆ ಗುರುಗಳು. ಯಾಕೆಂದ್ರೆ ಪ್ರಪಂಚಸ್ಯ ಚತುಷ್ಪಾತ್ವಸ್ಯ ವಿವಕ್ಷಿತತ್ವ. ಪ್ರಪಂಚಕ್ಕೆ ಚತುಷ್ಪಾತ ಹೇಳಬೇಕು ಅಂತ ಹೇಳಿದ್ರೆ ಸಾಧಿದೈವಿಕವಾದ ಈ ಪ್ರಪಂಚಕ್ಕೆ 4 ಪಾದ ಆಗತ್ತೆ ಅಂತ ಆಗ್ಬಿಡುತ್ತೆ ಅನ್ವಯ. ಈಗ ತ್ವಾಪ್ರತ್ಯಯ ಜಲ ಚತುಷ್ಪಾತ್ವ ಸ್ವಾಮಿಗಳು ನಿರ್ಣಯ ಕೊಟ್ಟಿಲ್ಲ. ಅದೇ ನಾ ಹೀಗ್ ಮಾಡ್ಕೋಬೇಕು ಅನ್ನೋ ನಿರ್ಣಯವನ್ನ ಕರೆಕ್ಟ್ ನಿರ್ಣಯ ಕೊಟ್ಟಿಲ್ಲ, ವಿದ್ವಾಂಸರು ನಿರ್ಣಯ ಮಾಡಿದಂತ ಇದ್ದಾರೆ. ಯಾಕೆಂದ್ರೆ ಸ್ವಾಮಿಗಳು ಒಟ್ಟರ್ಥ ವಾಕ್ಯಾರ್ಥ ಕೊಟ್ಟಿದಾರಲ್ಲ, ಆ ವಾಕ್ಯಾರ್ಥವೇ ಕರೆಕ್ಟ್ ಆದ ಅರ್ಥ ವಾಕ್ಯಕ್ಕೆ. ಇದು ಈ ಸ್ವಾಮಿಗಳು ಕೊಟ್ಟಿರುವಂತಹ ತಾತ್ಪರ್ಯಾರ್ಥವೇ ವಾಕ್ಯದ ಅರ್ಥವೇ ಹೊರತು ಶಬ್ದಾರ್ಥ ವಾಕ್ಯದ ಅರ್ಥ ಅಲ್ಲ. ಶಬ್ದಾರ್ಥ ತಗೊಂಡು ಚತುಷ್ಪಾತ್ವಸ್ಯ ಪ್ರಪಂಚಸ್ಯ ಅಂತ ಅದು ಅನ್ವಯ ಆಗತ್ತೆ. 4 ಪಾದದಿಂದ ಕೂಡುವ ಪ್ರಪಂಚಕ್ಕೆ ಈ ಆತ್ಮನೊಡನೆ ವಿವಕ್ಷಿತತ್ವ ಅಂದ್ರೆ ಪ್ರಪಂಚಕ್ಕೆ ಅಂತ ಆಗ್ಬಿಡುತ್ತೆ. ಪ್ರಪಂಚಕ್ಕೆ ಚತುಷ್ಪಾತ ಹೇಳಕ್ ಹೊರಟಿಲ್ಲ ಅವರು, ಆತ್ಮನಿಗೆ ಚತುಷ್ಪಾತ ಹೇಳಕ್ ಹೊರಟಿದ್ದಾರೆ. ಆದ್ರಿಂದ ವಾಕ್ಯ ಏನೋ ವ್ಯತ್ಯಾಸ ಆಗಿದೆ ಅಂತ ಗುರುಗಳ ಅಭಿಪ್ರಾಯ. ಆತ್ಮನಃ ಪ್ರಪಂಚೇನ ಚತುಷ್ಪಾತಸ್ಯ ವಿವಕ್ಷಿತತ್ವ ಆಗಬೇಕಾಯ್ತು. ಸಾಧಿದೈವಿಕೇನ ಪ್ರಪಂಚೇನ ಅಸ್ಯ ಆತ್ಮನಃ ಚತುಷ್ಪಾತಸ್ಯ ವಿವಕ್ಷಿತತ್ವ ಆಗಬೇಕಾಯಿತು. ಸ್ವಾಮಿಗಳ ಅನುವಾದಕ್ಕೆ ತಕ್ಕಂಗೆ ನಾವು ಇಲ್ಲಿ ಬೇರೆ ವಾಕ್ಯ ಆಗ್ಬೇಕಾದ್ರೆ ಅನೇನ ಆತ್ಮನ ಅದನ್ನು ಷಷ್ಠಿ ಮಾಡ್ಕೊಳ್ಳಿ, ಅಸ್ಯ ಆತ್ಮನ ಅಂತ. ಸರ್ವಸ್ಯ ಪ್ರಪಂಚಸ್ಯ ಸಾಧಿವಿಕಸ್ಯ ಷಷ್ಠಿಯನ್ನ ಅದು ತೃತೀಯ ಮಾಡ್ಕೊಳ್ಳಿ. ಸರ್ವೇಣ ಸಾಧಿದೈವಿಕೇನ ಪ್ರಪಂಚೇನ ಅಸ್ಯ ಆತ್ಮನಃ ಚತುಷ್ಪಾತಸ್ಯ ವಿವಕ್ಷಿತತ್ವ ಅಂತಂದ್ರೆ ಕರೆಕ್ಟ್ ಆಗತ್ತೆ. ಹಾಗಾಗಬೇಕಾಯಿತು, ಅದು ಯಾಕೋ ಹೀಗಾಗಿದೆ. ಅಂದ್ರೆ ಗುರುಗಳೇ, ಪ್ರತಿಯೊಂದು ಪಾದದಲ್ಲೂ ಆತ್ಮ ಪರಿಪೂರ್ಣ ಬೇರೆ ಬೇರೆ ರೀತಿ ಅದನ್ನ ತಿಳಿಸ್ಕೊಡ್ತಾ ಇದೆ ಅಂತಾನ? ಕರೆಕ್ಟ್ ಹೌದು. ಒಂದೊಂದು ಅವಸ್ಥೆ ಪರಿಪೂರ್ಣ ಆಗಿದೆ. ಇಲ್ಲೇ ವೈಶ್ವಾನರನ್ನ ತುರಿಯನೇ ವೈಶ್ವಾನ ತೋರ್ತಾ ಇರೋದ್ರಿಂದ ತುರಿಯ ಸ್ವರೂಪ ವಿಚಾರ ಮಾಡ್ತಿದ್ರೆ ಸ್ವಪ್ನ ವಿಚಾರ ಸುಷುಪ್ತಿ ವಿಚಾರ ಮಾಡೋ ಅವಶ್ಯಕತೆನೇ ಇಲ್ಲ. ಅಂದ್ರೆ 4 ಪಾದದಿಂದಾನು ಬೇರೆ ಬೇರೆ ಮಾರ್ಗದಿಂದ ನಮಗ ಅವನನ್ನು ತಿಳಿಸ್ಕೊಡುವಂತ ಪಾದ ಅಂತ.
ಅದು ಮೂರೇ, ನಾಲ್ಕನೇದೇ ಆತ್ಮ, ನಾಲ್ಕನೇ ಪಾದವೇ ಅಲ್ಲ ಅದು. ಅದು ಪಡೆಯಬೇಕಾದ ವಸ್ತುವೇ ಪಾದ ಅಂತ ಅಲ್ಲ, ಇದು ಪಡೆಯಬೇಕಾದ ಸಾಧನ. ಇದು ಮೂರು, ನಾಲ್ಕನೇದು ಮಾತ್ರ ಪಡೆಯುವಂತ ಮೂರು ಸಾಧನ. ಕರೆಕ್ಟ್, ಮೂರು ಮಾರ್ಗದಲ್ಲಿ ಹೇಳ್ತಾ ಇದ್ದಾರೆ. ಕರೆಕ್ಟ್ ಹೌದು, ಮೂರು ಮಾರ್ಗವೇ. ನಂದಿನಿ ಮುಖ ತೋರ್ಸ, ನಂದಿನಿ ಮುಖ ಬಾರೆ. ಸಾಯಂಕಾಲ ವರ್ಣಿ ಏ ಭಾಳ ಹಾಕೊಂಡ್ರವ ಆಂಟಿ, ಸಾಯಂಕಾಲ ವರ್ಣಿ ಸಾಯಂಕಾಲ ವರ್ಣಿ ಸರಿ ಇಲ್ಲ, ಡ್ರೆಸ್ ಬಿಡ್ಕಿದಲ್ಲ ಆಂಟಿ, ತಲೆವಾರಿ ಕಿಣಿಕಲ್ರಿ ಸರಿಯ ಆಶಿ ಪರವಾಗಿಲ್ಲ. ಕೋಟ ಕಿರಣ್ ಅದಕ್ಕೆ ಕೊಡ್ತೀನಿ. ಸರಿ ಸರಿ, ಸಾಯಂಕಾಲ ವರ್ಣಿ. ಸಾಯಂಕಾಲ ಅವ್ರು ಇರಲ್ಲ. ನಾಳೆ ಕೊರ್ಚಲ್ಲಪ್ಪ. ಆಶಿ ಆಯ್ತಪ್ಪ. ಸರ್ವಭೂತಸ್ಥ ಆತ್ಮ ಏಕೋ ದೃಷ್ಟ ಸ್ಯಾತ್. ಸರ್ವಭೂತಾಂಚ ಆತ್ಮನಿ. ಅವಾಗ ಎಲ್ಲಾ ಭೂತದಲ್ಲಿರ್ತಕ್ಕಂತಹ ಆತ್ಮನೂ ಖಂಡನ ಆಗುತ್ತಾನೆ. ಅವನೊಬ್ಬನೇ ಆತ್ಮನು ಎಲ್ಲಾ ಭೂತದಲ್ಲಿರ್ತಕ್ಕಂಥ ಖಂಡಂತಾಗತ್ತೆ. ಎಲ್ಲಾ ಭೂತಗಳು ತನ್ನಲ್ಲೂ ಕಂಡಂತಾಗತ್ತೆ. ತನ್ನನ್ನು ಎಲ್ಲಾ ಭೂತಗಳನ್ನು ಕಂಡಂತಾಗತ್ತೆ. ಎಲ್ಲಾ ಭೂತಗಳನ್ನು ತನ್ನಲ್ಲಿ ಕಂಡಂತಾಗತ್ತೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಅಂತ ಸಾಕು. 11:05 ಆಯ್ತು. ನಾಳೆ ಒಂದಕ್ಕೆ ಹೋಗೋಣ. ಯಾವದೇವ ಅತ್ರಂ ಪಶ್ಯೇವ